ಲೇಬರ್ ಕೊಟ್ರೆ ಏನು ಉಳಿತದೆ? ಹಾ, ಅವ್ರಿಗೆ 500 ರೂಪಾಯಿ ಕೊಡ್ಬೇಕು. 500 ರೂಪಾಯಿ 2 ಹಸಿ 4 ದುಡ್ಡು ಅವ್ರಿಗೆ ಹೋಯ್ತದಲ್ಲ. ನಾವು ಸಂಪಾದನೆ ಮಾಡೋದು ಯಾವ್ದಾ? ಹಂಗೆ ಈಗ 1,05,000 ರೂಪಾಯಿ ಫ್ರೀ ದುಡ್ಡು ಒಂದೆಲ್ಲ ಸೇರಿ 1.5 ಲಕ್ಷ ಬರ್ತದೆ ನನಗೆ ತಿಂಗಳಿಗೆ. ಒಂದು 5 ವರ್ಷ ದುಡ್ಕೊಂಡ್ರೆ ಲೈಫ್ ಟೈಮ್ ದುಡ್ಡು ಮಡಿಕೊಂಡಿರ್ಬೋದು. 5 ವರ್ಷ ಸಾಕು. ಒಂದು 20-30 ಲಕ್ಷ ಸೇವ್ ಆಯ್ತದೆ, ಸಾಕಲ್ವಾ? ದಿವಸ 10 ಹಳ್ಳಿಗಳನ್ನು ಕವರ್ ಮಾಡ್ತೀವಿ. ಆ 10 ಹಳ್ಳಿಗಳಲ್ಲಿ ಉತ್ಪಾದಕರು ಹಸುಗಳಿಗೆ ಫಲ ಚೆಕ್ ಮಾಡೋದು ಇರ್ಬೋದು, ಗರ್ಭ ನಿಲ್ದಿರೋಂಥದ್ದು ಇರ್ಬೋದು, ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಏನು ಇದಿರುತ್ತೆ ಆ ಥರದ ಹಸುಗಳನ್ನ ಸಂಘಗಳ ಹತ್ರ ಹೊಡ್ಕೊ ಬರ್ತಾರೆ. ಆ ಹಸುಗಳಿಗೆ ಅಲ್ಲಿ ಚಿಕಿತ್ಸೆ ಮಾಡ್ತೀವಿ ಕೇವಲ 5 ರೂಪಾಯಿ ವೆಚ್ಚದಲ್ಲಿ. ಈಗ ಸೆಕ್ಸೆಡ್ ಸೆಮೆನ್ ಅಂತ ಒಂದು ಲಾಂಚ್ ಆಗಿದೆ. ಬರೀ ಹೆಣ್ಗರುಗಳೇ ಹುಟ್ಟಂತ ಒಂದು ತಂತ್ರಜ್ಞಾನ ಸೆಮೆನಲ್ಲಿ. ಆಮೇಲೆ ಆರೋಗ್ಯಕರವಾಗಿ ನೋಡ್ಕೊಂಡ್ವಿ, ಅದನ್ನು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ವಿ ಅಂದ್ರೆ ತನ್ನ ಜೀವಿತಾಕಾಲದಲ್ಲಿ ಒಟ್ಟು ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ಅದು ಪ್ರತಿಯೊಂದನ್ನು ನಾನು ಆಗ್ಲೇನೆ ಹೇಳ್ದಂಗೆ ಪ್ರೊಡಕ್ಷನ್ ಮತ್ತೆ ರಿಪ್ರೊಡಕ್ಷನ್ ಎಲ್ಲ ಬಂದು ಆ ಇಂಡಿವಿಜುವಲ್ ಅನಿಮಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎಲೈಟ್ ಕ್ವಾಲಿಟಿ ಹಸು ಏನು ಒಂದು ಕರಾವಲ್ಲಿ 5,000 ಅಥವಾ 6,000 ಲೀಟರ್ ಹಾಲು ಕೊಡುವಂಥದ್ದು ಒಂದು ಹಸು ಇತ್ತು. 10 ಕರಾವು ಕರೀತಂದ್ರೆ 60,000 ಲೀಟರ್ ಅಷ್ಟು ಹಾಲನ್ನು ನಾವು ಒಂದು ಹಸುವಿನ ಜೀವಿತಾವಧಿನಲ್ಲಿ ನೋಡ್ಬೋದು. 10 ಸರಿ ಕರು ಹಾಕತ್ತೆ ಅಂತ ಇಟ್ಕೊಂಡ್ರು 60,000 ಲೀಟರ್ಗಳಷ್ಟು ಹಾಲನ್ನು ಜೀವಿತಾವಧಿನಲ್ಲಿ ನಾವು ತಗೋಬಹುದು. DCC ಬ್ಯಾಂಕಲ್ಲಿ 2 ಥರದ ಸಾಲ ಸೌಲಭ್ಯಗಳು ಇವತ್ತು ಬೆಂಗಳೂರು ವ್ಯಾಪ್ತಿಯಲ್ಲಿರುವಂಥ BDCC ಬ್ಯಾಂಕಲ್ಲಿ ಒಂದು ಸಾಲ ಸೌಲಭ್ಯ ಇದೆ. ಏನಂದ್ರೆ 2 ಹಸುಗಳನ್ನು ಖರೀದಿ ಮಾಡಲಿಕ್ಕೆ 1,80,000 ರೂಪಾಯಿ ದುಡ್ಡು ಕೊಡ್ತಾರೆ, ಸಾಲ ಅಂತ ಕೊಡ್ತಾರೆ ಸರ್. ಅದು ಬರೀ 3% ಬಡ್ಡಿಯಲ್ಲಿ ಒಂದು. ಎರಡನೇದು 15 ಲಕ್ಷದವರೆಗೂ ನಾನು ಇನ್ ಕೇಸ್ ಫಾರ್ಮ್ ಹೌಸ್ ಮಾಡ್ತೀನಿ, ನನ್ನ ಕೊಟ್ಟಿಗೆ ಎಲ್ಲ ಮಾಡಬೇಕು, ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನನ್ನ ಹೆಸರಲ್ಲಿ ಇರೋಂಥ ಒಂದು ಜಮೀನನ್ನು ಕೊಲಾಟ್ರಲ್ ಮಾಡಿಕೊಂಡು 15 ಲಕ್ಷ ರೂಪಾಯಿ ಅಷ್ಟುವರೆಗೂ ಲೋನ್ ಕೊಡ್ತಾರೆ. ಅದಕ್ಕೆ ಸಹಿತ ಕೇವಲ 3% ಬಡ್ಡಿ ದರದಲ್ಲಿ. ರೈತರು ಆ ಥರದ್ದೆಲ್ಲ ಅನುಕೂಲಗಳನ್ನು ತಗೊಂಡ್ರೆ ಅನುಕೂಲಗಳು ಜಾಸ್ತಿ ಇದೆ, ಮಾಡ್ಕೋಬೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಲೋಕೇಶ್ ಅಂತ. ಎಷ್ಟು ವರ್ಷದಿಂದ ನೀವು? ನಾನು ಒಂದು 40 ಇಯರ್ 80 ಈ ಮನೆ ಕಟ್ತಾ ಇಂದಾನು ಹಸ್ಗಳು 5,000 ರೂಪಾಯಿ ಸೀಮೆ ಹಸ್ಗಳಿಂದ ಸಾಕಿದೀನಿ. ಈಗ ಎಷ್ಟಾಗಿದೆ? ಈಗ 1.5 ಲಕ್ಷದ ಐತೆ ನನ್ನ ಹತ್ರ. ಹೌದಾ? ಈಗ 1.5 ಅಲ್ಲ, 2 ಕೊಟ್ರು ಕೊಡಲ್ಲ. ಹೌದಾ? 1.15 ತಂದಿದೆ. ವರ್ಷಕ್ಕೆ ಕರೆಕ್ಟಾಗಿ ಕರು ಆಗ್ತದೆ. ಒಂದು 7,000-8,000 ಲೀಟರ್ ಕರೀತದೆ. 7,000-8,000 ಲೀಟರ್ ಇದರ ಜೀವಿತಾವಧಿಯಲ್ಲಿ ಒಂದ್ರಲ್ಲಿ ಒಂದು ಸಾರಿ ಕರು ಆಗ 7,000-8,000 ಲೀಟರ್ ಕರಿತೀವಿ. ಓಹೋ, ಹೌದಾ? ಓಕೆ. ಯಾವ ತಳಿ ಸರ್ ಇದು? HF. ಸ್ವಲ್ಪ ಇದ್ರಲ್ಲ ಬ್ರೀಡ್ ಎಲ್ಲ ಐತೆ. ಹಾಗಾದ್ರೆ ದಿವಸ ಎಷ್ಟು ಹಾಲು ಹಾಕ್ತೀರಿ ಸರ್? ದಿನ ನಾನು 120 ಲೀಟರ್ ಆಗ್ತಾ ಇದೆ. ಈಗ ಒಂದು 10 ಲೀಟರ್ ಕಡಿಮೆ ಆಗೈತೆ. ಎಷ್ಟು 4 ವರ್ಷದಲ್ಲಿ 110 ಲೀಟರ್. 120. ಇನ್ನೊಂದು 15 ಡೇಸ್ ಅಲ್ಲಿ ಯುಗಾದಿ ಎಷ್ಟಲ್ಲಿ ಇನ್ನೊಂದು ಕರು ಆಗ್ತದೆ. ಒಂದು 130 ಮೇಲೆ ಹೋಯ್ತೀನಿ. ಎಷ್ಟು ಜನ ಕೆಲಸ ಮಾಡ್ತೀರಿ ಇದಕ್ಕೆ? ನಾನು ಒಬ್ನೇ. ಒಬ್ರೇ? ನಮ್ಮ ಮಿಸ್ಸಸ್ ಒಬ್ರು ಸುಮ್ಮನೆ ಸಪೋರ್ಟ್ಗೆ. ಒಬ್ನೇ, ಯಾರು ಇಲ್ಲ. ಲೇಬರ್ ಕೊಟ್ರೆ ಏನು ಉಳಿತದೆ? ಅವ್ರಿಗೆ 500 ರೂಪಾಯಿ ಕೊಡ್ಬೇಕು. 500 ರೂಪಾಯಿ 2 ಹಸಿ 4 ದುಡ್ಡು ಅವ್ರಿಗೆ ಹೋಯ್ತದಲ್ಲ. ನಾವು ಸಂಪಾದನೆ ಮಾಡೋದು ಯಾವ್ದಾ? ಹಂಗೆ ಈಗ 1,05,000 ರೂಪಾಯಿ ಫ್ರೀ ದುಡ್ಡು ಒಂದೆಲ್ಲ ಸೇರಿ 1.5 ಲಕ್ಷ ಬರ್ತದೆ ನನಗೆ ತಿಂಗಳಿಗೆ. ಖರ್ಚು ಎಷ್ಟು ಉಳಿಯುತ್ತೆ? ಖರ್ಚು ಅಂದ್ರೆ ನಾವು ಹುಲ್ಲು ಚೆನ್ನಾಗಿ ಬೆಳ್ಕೊಂಡಿದ್ದೀನಿ. ಕೆಲವರು ಏನು ಸಿಗಲ್ಲ ಅಂತಾರೆ. ನಾವು 101 ಸಾಲ ಮಾಡ್ಕೊಬಿಟ್ಟು ಏನು ಸಿಗಲ್ಲ ಹಸ್ಗಳಲ್ಲಿ ಅಂತ ಬಿಟ್ರೆ ಏನ್ ಸಿಗ್ತದೆ? ಹಂಗೆ. ಈಗ ಫಸ್ಟ್ ನಾನು ಫೋಟೋಗ್ರಾಫರ್. ಈಗ ಹಂಗಾರೆ ತಿಂಗಳಿಗೆ ಎಷ್ಟು ದುಡಿಮೆ ಇದೆ ನಿಮ್ದು? ಎಲ್ಲ ಕಲ್ರು ಒಂದು 60,000 ಮಿಕ್ತದೆ, ಸಾಕಲ್ಲ? 60,000. ನಾವು ತಿಂದು ಉಂಡು ಎಲ್ಲ ಖರ್ಚು ಮಾಡಿ 50-60,000 ಅವು ಇವು ಸಾಲಗಳು ಮಾಡಿರ್ತೀವಿ, ತೀರ್ಸ್ಬೇಕಲ್ಲ. ಜಮೀನ್ ಕಡೆ ಹಾಕ್ತಿವಿ. ಈಗ ಸೈಲೇಜ್ ಹಾಕಿದೀನಿ. ಅಲ್ಲ, ಹಳ್ಳಿಯಲ್ಲಿ ಇದ್ಕೊಂಡು ನನ್ಗೆ ಆಸೆ ಇದು. ನಾನು ಇನ್ನ ಯಾರ ಒಬ್ರು ಜೊತೆಗಿದ್ರೆ 20-30 ಹಸು ಮಾಡ್ಬೇಕಂತ ಆಸೆ. ಒಂದು 300 ಲೀಟರ್ ಹಾಲು ಹಾಕ್ಬೇಕು. ಅವಾಗ ಒಂದು 5 ವರ್ಷ ದುಡ್ಕೊಂಡ್ರೆ ಲೈಫ್ ಟೈಮ್ ದುಡ್ಡು ಮಡಿಕೊಂಡಿರ್ಬೋದು. 5 ವರ್ಷ ಸಾಕು. ಒಂದು 20-30 ಲಕ್ಷ ಸೇವ್ ಆಯ್ತದೆ, ಸಾಕಲ್ವಾ? ಆರಾಮ. ಒಳ್ಳೆ ಗಾಳಿ, ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಕೆಲಸ. 4 ಗಂಟೆಗೆ ಹೇಳ್ತೀವಿ. ಒಬ್ರು ಮನೆ ಹತ್ರ ಒಬ್ರ ಹತ್ರ ಹೋಗಲ್ಲ. ಈ ಸಾಯಂಕಾಲ ಆಯ್ತಲೆ ಏನಾರು ರಾಮನಗರ ಕಾರ್ ತಗೊಂಡು ಹೋಗ್ತೀವಿ, ತಿರ್ಗಾಡ್ಕೊ ಬರ್ತೀವಿ ಅಷ್ಟೇ. ಸೂಪರ್ ನೀವು.
ನೋಡಿ ಇವಾಗ ಇವಕ್ಕೊಂದು ಹೆಚ್ಚು ಕಡಿಮೆ 70-80 ಸಾವಿರ ಬಂಡವಾಳ ಹಾಕಿದ್ದೀನಿ ಈಗ ಹಾ ಇವಕ್ಕೆ. Okay. ಇದು ಇನ್ನೊಂದು ವರ್ಷಕ್ಕೆಲ್ಲ 3 ಲಕ್ಷ 4 ಲಕ್ಷ ದುಡ್ಡು. ಹಾ ಈಗ ಎಲ್ಲ ಇಟ್ಟು ಬಂದೈತೆ ಇದು. ಹಾ ಈಗ ಕೊಡಿಸ್ತಾ ಅಂದ್ರೆ ಇನ್ನು ವರ್ಷದಲ್ಲಿ ಕರು ಅಂತ ಹಸು ಆಯ್ತು. ಒಳ್ಳೆ FD ಇದ್ದಂಗೆ ಇವು. ಹಾ ಮಾಡಬೇಕು, ಮಾಡಲ್ರು ಹಾ ಏನು ಸಿಗಲ್ಲ. ಒಂದ್ಸಾರಿ ಏನೋ ಪ್ರಾಬ್ಲಮ್ ಆದಾಗ ಬಿಟ್ಬಿಡ್ತಾರೆ. ಹಾ ಅವೆಲ್ಲ ಸೋರ್ಸ್ಕೊ ಹೋಗ್ಬೇಕು ಹಾ ಅಷ್ಟೇ. ಏನ್ ಪ್ರಾಬ್ಲಮ್ ಈಗ ನಮಗೆ ಹುಷಾರಿಲ್ಲ ಅಂದ್ರೆ ಸೊತ್ತೈತೀವ, ಹಾ ಅದು ರೆಡಿ ಮಾಡ್ಕೊಂಡು ಸರಿ ಇರ್ತೀವಲ್ರಿ, ಹೌದು. ಹಂಗೆ ಹಸ್ಕೊಳ್ದು ಅಷ್ಟೇ. ಅದಕ್ಕೆ ಏನಾದರೂ ರೋಗ ರುಜಿನ ಬಂದ್ರೆ ಎಲ್ಲ ನೋಡಿ ನಾನೇ ಮಾಡ್ಕೋತೀನಿ. ಈಗ ಡಾಕ್ಟ್ರ್ ಕರಿ, ಅವ್ರು ಡಾಕ್ಟ್ರ್, ನಿಮ್ ಡಾಕ್ಟರ್ ಅವ್ರು ಇಲ್ಲಿ ಬಂದಿದ್ರು ನಿಮ್ ಜೊತೆ. ಡಾಕ್ಟರ್ ಈಗೆಲ್ಲ ನಾನೇ ಮಾಡ್ಕೋತೀನಿ, ಯಾರು ಕರ್ಸಲ್ಲ. ಪ್ರತಿಯೊಂದು ನಾನೆಲ್ಲ ಇಂಜೆಕ್ಷನ್ ಇಟ್ಟಿದ್ದೀನಿ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದ್ರೆ ಮೆಡಿಕಲ್ ಸ್ಟೋರ್ ಅವ್ರು ಫೋನ್ ಮಾಡ್ತೀನಿ, ಬಸ್ನಲ್ಲಿ ಮೆಡಿಸಿನ್ ಕಳಗಿಸ್ತಾರೆ, ತಂದು ಹಾಕೋತೀನಿ. ತೀರಾ ಸೀರಿಯಸ್ ಆದ್ರೆ ತೀರಾ ಸೀರಿಯಸ್ ಹೋಗಲ್ಲ. ನೀವು ನೋಡಿದ್ರೆ ಜ್ವರ ಚೆಕ್ ಮಾಡೋದು, ನನ್ನ ಮೊಮ್ಮಗಳು ಬಂದು ಏನಾರ ಅದು ಜೆಲ್ಲಾಡಿಸ್ತಾ ಇದ್ರೆ ಬಂದು ಚೆಕ್ ಮಾಡ್ಕೋತಾಳೆ, ಇಷ್ಟು ಡಿಗ್ರಿ ಐತೆ ಅಪ್ಪ ಅಂತಾಳೆ. ಅವಾಗ ಇಂಜೆಕ್ಷನ್ ಹಾಕ್ತೀನಿ. ಅಯ್ಯೋ ನೋಡಮ್ಮ ಬಾಮ್ಮ ಇಲ್ಲಿ ಲೆಕ್ಚೋಮೀಟರ್ ಇವಳು ನೋಡ್ತಾಳೆ. ಆಮೇಲೆ ಏನೇ ತೊಂದರೆ ಆದ್ರೂ ಅವಳೇ ನೋಡ್ತಾಳೆ ಹೋಗಿ, ಹೌದಾ ಏನು ಜಲ್ ಸುರಿಸ್ತಾ ಇದೆ ಏನು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಒಂದು ಹಸು ಕಳ್ಕೊತ್ಲೆ ಹುಷಾರಾಗ್ಬಿಟ್ಟೆ. ಅವು ಎಲ್ಲ ಫ್ಯಾನ್ ಲೈಟ್ ಎಲ್ಲ ಹಾಕ್ಬಿಟ್ಟು ಅವು ಆರಾಮ ಇರ್ತವೆ. ಅಲ್ಲಿ ತೋಡ್ತಾವೆ ಇದನ್ನ, ನಮ್ದೇ ಜಮೀನು. ನೀವು ಕಾರ್ ನಿಲ್ಸಿದ್ರಲ್ಲ, ಅದು ಒಳೆವರೆಗೂ ನಮ್ಗೆ ಸೇರುತ್ತೆ ಜಮೀನು, ನಮ್ಮ ಅಣ್ಣ ತಮ್ಮದು. ನನ್ನ ಹೆಸರು ಡಾಕ್ಟರ್ ಗಣೇಶ್ ಅಂತ. ಬ್ಯಾಂಗ್ಳೂರ್ ಮಿಲ್ಕ್ ಯೂನಿಯನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ರಾಮನಗರ ಕ್ಯಾಂಪ್ಗೆ ಮುಖ್ಯಸ್ಥರನ್ನಾಗಿ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ನಮ್ಮದು ಪ್ರತಿನಿತ್ಯ ಬೆಳಗ್ಗೆ 7:00ವರೆಗೆ ನಮ್ಮದು ವರ್ಕ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. 7:00ವರೆಗೆ ನಮ್ಮದು ವರ್ಕ್ ಶೆಡ್ಯೂಲ್ ಯಾವ ಥರ ಇರುತ್ತೆ ಅಂದರೆ, ವಾರದಲ್ಲಿ 7 ದಿನನೂ ಒಂದೊಂದು ರೂಟ್ಗಂತ ಮಾಡ್ಕೋತೀವಿ. ಮೊಬೈಲ್ ವೆಟನರಿ ರೂಟ್ಸ್ ಅಂತ ಇರುತ್ತೆ. ಪ್ರತಿ ದಿವಸ 10 ಹಳ್ಳಿಗಳನ್ನು ಕವರ್ ಮಾಡ್ತೀವಿ. ಆ 10 ಹಳ್ಳಿಗಳಲ್ಲಿ ಉತ್ಪಾದಕರು ಹಸುಗಳಿಗೆ ಫಲ ಚೆಕ್ ಮಾಡೋದು ಇರ್ಬೋದು, ಗರ್ಭ ನಿಲ್ದಿರೋಂಥದ್ದು ಇರ್ಬೋದು, ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಏನು ಇದಿರುತ್ತೆ, ಆ ಥರದ ಹಸುಗಳನ್ನು ಸಂಘಗಳ ಹತ್ರ ಹೊಡ್ಕೊ ಬರ್ತಾರೆ. ಆ ಹಸುಗಳಿಗೆ ಅಲ್ಲಿ ಚಿಕಿತ್ಸೆ ಮಾಡ್ತೀವಿ, ಕೇವಲ 5 ರೂಪಾಯಿ ವೆಚ್ಚದಲ್ಲಿ. 5 ರೂಪಾಯಿ, ಕೇವಲ 5 ರೂಪಾಯಿ ವೆಚ್ಚದಲ್ಲಿ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಆ ಥರ 10 ಹಳ್ಳಿ ಕವರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಎಮರ್ಜೆನ್ಸಿ ವಿಸಿಟ್ಸ್ ಅಂತ ಇರುತ್ತೆ. ಕೇವಲ 40 ರೂಪಾಯಿ ವೆಚ್ಚದಲ್ಲಿ ಉತ್ಪಾದಕರ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಾವು ಚಿಕಿತ್ಸೆ ನೀಡುವಂಥದ್ದು. ಏನೇ ಕಾಯಿಲೆ ಆಗಿರ್ಲಿ, ಅದೆಷ್ಟೇ 1000 ರೂಪಾಯಿ ಮೆಡಿಸಿನ್ ಆಗಿರ್ಲಿ, ಒಕ್ಕೂಟದಿಂದ ನಮಗೆ ಅದನ್ನ ಸರಬರಾಜು ಮಾಡ್ತಾರೆ. ಅದನ್ನ ನಾವು ಉತ್ಪಾದಕರಿಗೆ ಕೇವಲ 40 ರೂಪಾಯಿ ಕೂಪನ್ ತಗೋತಾರೆ. ಆ ಕೂಪನ್ ವೆಚ್ಚದಲ್ಲಿ ಮಾತ್ರನೇ ನಾವು ಅವ್ರಿಗೆ ಮಾಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳಲ್ಲಿ ಕನಿಷ್ಠ ಒಂದು ಕ್ಯಾಂಪಿಂದ 15 ಹೆಲ್ತ್ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಅಂದರೆ ಬಂಜೆತನ ನಿವಾರಣೆ ಶಿಬಿರ ಅಂತ ಮಾಡ್ತೀವಿ. ಯಾವ ಹಸುಗಳು ಫಲ ನಿಲ್ತಾ ಇರಲ್ಲ, ಬರಡಾಗಿರುತ್ತೆ, ಆ ಥರದ ಹಸುಗಳಿಗೆ ಮೇಜರ್ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಆ ಹಸುಗಳನ್ನ ಫಲ ನಿಲ್ಲಿಸ್ಲಿಕ್ಕೋಸ್ಕರ ಆ ಥರದ ಹೆಲ್ತ್ ಕ್ಯಾಂಪ್ಗಳನ್ನ ರೆಗ್ಯುಲರ್ಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಕನ್ಸೆಪ್ಷನ್ ರೇಟ್ಸು ನಮ್ಮಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸಾಮಾನ್ಯವಾಗಿ ಹಸುಗಳಲ್ಲಿ ಏನು ಕಾಯಿಲೆ ಬರುತ್ತೆ ಸರ್? ಹಸುಗಳಲ್ಲಿ ಕಾಯಿಲೆ ಅಂದರೆ ಮೇಜರ್ ಆಗಿ ಕೆಚ್ಚಲು ಬಾವು ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ಕಾಯಿಲೆ. ಪ್ರತಿದಿನ ನಾವು ಎನ್ಕೌಂಟರ್ ಮಾಡ್ತಾ ಇರೋಂಥದ್ದು ಕೆಚ್ಚಲು ಬಾವು ಆಗಿರುತ್ತೆ. ಕೆಚ್ಚಲು ಬಾವು ಏನಂದರೆ, ಒಂದು ಏನು ಹಸುಗಳಿಗೆ ಕೆಚ್ಚಲಿರುತ್ತೆ, ಆ ಕೆಚ್ಚಲಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದ ಅದು ಉರಿ ಊತ ಸ್ಟಾರ್ಟ್ ಆಗುತ್ತೆ. ಆ ಊತ ಇರೋದು ಹಾಲು ಕೆಟ್ಟೋಗುತ್ತೆ. ಇದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಬೇಕು. ಸುಮಾರಷ್ಟು ಖರ್ಚು ಬರುತ್ತೆ. ಈಗ ಸಾಧಾರಣವಾಗಿ ಒಂದು ಕೆಚ್ಚಲು ಬಾವು ರೋಗನ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತಂದರೆ, ಔಷಧಿಗಳನ್ನೆಲ್ಲ ಹೊರಗಡೆಯಿಂದ ತಂದು ಮಾಡಬೇಕು ಅನ್ನೋಂತಂದರೆ ಒಂದು 1000 ರೂಪಾಯಿಗಿಂತ ಹೆಚ್ಚಿನ ವೆಚ್ಚ ಖರ್ಚಾಗೋಂಥದ್ದು ಇರುತ್ತೆ. ಈವನ್ ಅದನ್ನು ಸಹಿತ ನಾವು ಬರೀ 40 ರೂಪಾಯಿ ಕೂಪನಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು ಎರಡನೇದೇನೆಂದರೆ, ಕೆಚ್ಚಲು ಬಾವು ಆದಮೇಲೆ ಸಾಂಕ್ರಾಮಿಕವಾಗಿ ಹರಡೋಂಥ ರೋಗಗಳಂತ ಕನ್ಸಿಡರ್ ಮಾಡೋದಾದರೆ ಕಾಲ್ಬಾಯಿ ರೋಗ ಒಂದು ಬರ್ತಾ ಇತ್ತು. ಅದನ್ನು ರೆಗ್ಯುಲರಾಗಿ ವ್ಯಾಕ್ಸಿನೇಷನ್ಸ್ ಮಾಡ್ಕೋತಾ ಇರ್ತೀವಿ. ವರ್ಷಕ್ಕೆ 2 ಸಲ ವ್ಯಾಕ್ಸಿನೇಷನ್ ಮಾಡ್ತೀವಿ. ಸರ್ಕಾರದ ವತಿಯಿಂದ ವ್ಯಾಕ್ಸಿನೇಷನ್ ನಡೆಯುತ್ತೆ. ಬೆಂಗಳೂರು ಡೈರಿ ಮತ್ತು KMF ಕೊಲಾಬ್ರೇಷನಲ್ಲಿ ಅದನ್ನು ಮಾಡ್ಕೋತೀವಿ. ಅದರಿಂದನೂ ಇತ್ತೀಚಿನ ದಿನಗಳಲ್ಲಿ ಕಾಲ್ಬಾಯಿ ರೋಗ ಕವರ್ಡ್ ಆಗಿದೆ. ಸ್ಪೊರಾಡಿಕ್ ಆಗಿ ಎಲ್ಲೋ ಒಂದೊಂದು ಕಡೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಆ ಟೈಮಲ್ಲಿ ಟ್ರೀಟ್ಮೆಂಟ್ಗಳು ಮಾಡಿಕೊಂಡು ಕ್ಲಿಯರ್ ಮಾಡ್ಕೋತೀವಿ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಹೊಟ್ಟೆಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತದೆ. ಅದು ಬ್ಲೋಟಿಂಗ್ ಆಗಿರ್ಬೋದು, ಅಥವಾ ಇಂಡೈಜೆಷನ್ ಆಗಿರ್ಬೋದು, ಅಸಿಡೋಸಿಸ್ ಆಗಿರ್ಬೋದು, ಈ ಥರ ಸುಮಾರಷ್ಟು ಕಾಯಿಲೆಗಳು ಬರುತ್ತೆ. ಮೇಜರಾಗಿ ರೈತನಿಗೆ ಎಕನಾಮಿಕಲಿ ಅಫೆಕ್ಟ್ ಮಾಡೋಂಥದ್ದು ಕಾಯಿಲೆ ಅಂತಂದರೆ, ಒಂದು ಕೆಚ್ಚಲು ಬಾವು, ಎರಡನೇದು ಬಂಜೆತನ. ಈ ಎರಡು ಯಾವ ರೈತ ಇವೆರಡನ್ನ ಓವರ್ಕಮ್ ಮಾಡ್ತಾನೆ, ಅವನು ಹೈನುಗಾರಿಕೆಯಲ್ಲಿ ಸಕ್ಸಸ್ನ ಯಾವಾಗೂ ಪಾಕೆಟಲ್ಲಿ ಇಟ್ಕೊಂಡಾಗೆ. ಆ ಥರ ಒಂದು ಸಿಚುವೇಶನ್ ಇದೆ. ಅದಕ್ಕೋಸ್ಕರ ನಾವೆಲ್ಲ ರೈತರುಗಳಿಗೆ ಅಡ್ವೈಸ್ ಮಾಡ್ತಾ ಇರೋದೇನೆಂದರೆ, ನಾವು ಹಸುನ ರೋಗ ಬಂದ ಮೇಲೆ ನಾವು ಅದನ್ನು ವಾಸಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕಿಂತ, ಅಥವಾ ಚಿಕಿತ್ಸೆ ಮಾಡೋದಕ್ಕಿಂತ, ರೋಗ ಬರದೇ ಇರೋ ಥರ ಯಾವ ಥರ ನಾವು ಮಾಡಬೇಕು ಅನ್ನೋಂಥದ್ದನ್ನು ತುಂಬ ಹೆಚ್ಚಿನದಾಗಿ ರೈತರುಗಳಿಗೆ ನಾವು ತಿಳುವಳಿಕೆ ಹೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಕೆಚ್ಚಲು ಬಾವು ವಿಚಾರನೆ ತಗೊಳ್ಳೋದಾದರೆ,
ಪ್ರತಿ ಹಸುಗೆ ಹಾಲು ಕರೆದಿದ್ದಾದ್ಮೇಲೆ ಒಂದು ಡಿಸ್ಇನ್ಫೆಕ್ಷನ್ ಸೊಲ್ಯೂಷನ್ ಇಂದ ಅದನ್ನ ಸ್ಪ್ರೇ ಮಾಡೋದ್ರಿಂದ ಲೈಕ್ ನಮ್ಮಲ್ಲಿ ಸ್ಯಾಫ್ ಕಿಟ್ ಅಂತ ಒಂದು ಕೊಡ್ತೀವಿ, ನಾವೇ ಸಬ್ಸಿಡೈಸ್ಡ್ ರೇಟಲ್ಲಿ ಕೊಡ್ತೀವಿ. ಒಂದು ಔಷಧಿ ಮತ್ತೆ ಒಂದು ಸ್ಪ್ರೇ ಬಾಟ್ಲ್ ಎಲ್ಲ ಸೇರಿ ಕೇವಲ 58 ರೂಪಾಯಿಗೆ ಅದನ್ನೊಂದು ಕೊಡ್ತೀವಿ. ಅದನ್ನು ಜಸ್ಟ್ ಒಂದು ಸ್ಪ್ರೇ ಮಾಡೋದ್ರಿಂದ ಕನಿಷ್ಠ ಅಂದ್ರೂ ಒಂದು 85% ಕೆಚ್ಚಲುವಾಗೋದನ್ನ ನಾವು ತಡೆಗಟ್ಬೋದು. ಅದು ಕಡಿಮೆ ಖರ್ಚಲ್ಲಿ ಉತ್ಪಾದಕನಿಗೆ ಸಿಗುವಂಥ ಹೆಚ್ಚಿನ ಲಾಭದ ವಿಚಾರ ಅದು. ಈ ಥರದ ವಿಚಾರಗಳನ್ನ ನಾವು ಉತ್ಪಾದಕರಿಗೆ ಹೆಚ್ಚಿನದಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಆಮೇಲೆ ವ್ಯಾಕ್ಸಿನೇಷನ್ಸ್, ಯಾವುದೇ ಡಿಸೀಸ್ ಬರಲಿ ವ್ಯಾಕ್ಸಿನೇಷನ್ಸ್ ಮಾಡೋಂಥದ್ದು. ರೈತರು ಮುಂಚೆಲ್ಲ ಏನಾಗ್ತಿತ್ತು, ತುಂಬ ರಿಜೆಕ್ಟ್ ಮಾಡ್ತಾ ಇದ್ರು, ನಮ್ಗೆ ವ್ಯಾಕ್ಸಿನ್ ಮಾಡಲ್ಲ, ಮೂಢನಂಬಿಕೆಗಳು ಜಾಸ್ತಿ ಇತ್ತು, ಇಂಜೆಕ್ಷನ್ ಹಾಕಿದ್ರೆ ಹಸುಗೆ ಹಾಲು ಕಡಿಮೆ ಆಗುತ್ತೆ, ಫಲ ಇರೋ ಹಸುಗಳು ಕಂದು ಹಾಕ್ಬಿಡುತ್ತೆ, ಈ ಥರದ್ದೆಲ್ಲ ಇತ್ತು. ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ರಿಪೀಟೆಡ್ ಆಗಿ ರೈತರಿಗೆ ಅರಿವು ಕಾರ್ಯಕ್ರಮಗಳು ಮಾಡಿ ಅವರಿಗೆ ತಿಳುವಳಿಕೆಗಳನ್ನು ಹೇಳ್ತಾ ಇದರಿಂದ ರೈತರು ಉತ್ಪಾದಕಗಳು ಹೊರಬಂದಿದ್ದಾರೆ. ನೋಡಿ, ಈ ಥರದೊಂದು ಹಸು ಕಟ್ಟಬೇಕು ಅಂದರೆ ಸಾಧಾರಣ ಎಲ್ಲ ರೈತನ ಕೈಲೂ ಆಗಲ್ಲ. ಇದನ್ನು ಕಟ್ಟೋಕ್ಕೆ ಅದರದೇ ಆದಂಥ ಒಬ್ಬ ರೈತನಿಗೆ ಒಂದು ಜ್ಞಾನ ಇರಬೇಕು. ಅಷ್ಟೊಂದು ಇದಿದೆ. ನಾಟಿ ಹಸು ಕಟ್ಟದಂಗೆ ಒಂದು ಎಲ್ಲೋ ಒಂದು ಕಡೆ ತಗೊಂಡೋಗಿ ಕಟ್ಬಿಟ್ಟೆ ಮಾಡಿದೆ. ಒಂದು HF ಹಸು ಕಟ್ಟಬೇಕು ಅಂತಂದಾಗ ಅದಕ್ಕೆ ರೈತನಿಗೆ ಅದಕ್ಕೇನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗತ್ತೆ. ಆ ನಾಲೆಡ್ಜ್ನ ಇವತ್ತಿನ ದಿನಗಳಲ್ಲಿ ಉತ್ಪಾದಕರು ರೈತರುಗಳು ತಗೊಂಡಿದ್ದಾರೆ. ಪಶುವೈದ್ಯಾಧಿಕಾರಿಗಳು ಏನಿದ್ದಾರೆ ಅವ್ರ ಹತ್ರ ಕನ್ವರ್ಸೇಷನ್ ಮಾಡ್ತಾರೆ, ಚೆನ್ನಾಗಿ ಹೇಳಿದ್ದನ್ನು ಕೇಳ್ಕೊತಾರೆ. ವ್ಯಾಕ್ಸಿನೇಷನ್ಸ್ ಅಂತೆಲ್ಲ ಬಂದಾಗ ಚೆನ್ನಾಗಿ ಹಾಕ್ಸ್ಕೋತಾ ಇದ್ದಾರೆ. ಇದು ನಾವು ಹಸುಗಳಲ್ಲಿ FMD ವ್ಯಾಕ್ಸಿನೇಷನ್ ರೆಗ್ಯುಲರಾಗಿ ವರ್ಷಕ್ಕೆ 2 ಸಲ ಮಾಡ್ತೀವಿ. ಕರುಗಳಲ್ಲಿ ಬೆಂಗಳೂರು ಡೈರಿ ಕಡೆಯಿಂದ 6 ತಿಂಗಳು ಒಳಗಿರುವಂಥ ಎಲ್ಲ ಕರುಗಳಿಗೆ ನಾವು ಥೈಲೇರಿಯೋಸಿಸ್ ಅಂತ ಒಂದು ಲಸಿಕೆ ಮಾಡ್ತೀವಿ. ಥೈಲೇರಿಯಾ ಅಂತ ಒಂದು ರೋಗ ಬರ್ತದೆ. ಆ ಥೈಲೇರಿಯಾ ಅನ್ನೋ ಒಂದು ರೋಗಕ್ಕೆ ಕರುಗಳಿಗೆಲ್ಲ ಥೈಲೇರಿಯಾ ಲಸಿಕೆ ನಾವು ಮಾಡ್ತೀವಿ. ಮತ್ತೆ ಇಲಾಖೆ ಕಡೆಯಿಂದ ಬ್ರುಸೆಲೋಸಿಸ್ ಅಂತ ಒಂದು ರೋಗಕ್ಕೆ ಅದಕ್ಕೊಂದು ಲಸಿಕೆ ಬರ್ತದೆ, ಅದನ್ನ ಒಂದು ಲಸಿಕೆ ಮಾಡ್ತೀವಿ. ಈ ಥೈಲೇರಿಯಾ ಬ್ರುಸೆಲೋಸಿಸ್ ಲಸಿಕೆ ಬಂದ್ಬಿಟ್ಟು ಲೈಫ್ ಟೈಮ್, ಒಂದ್ಸಲ ಹಾಕಿದ್ರೆ ಆ ಕರು ಇರೋವರೆಗೂ ಮತ್ತೆ ಆ ರೋಗ ಬರಲ್ಲ. ಥೈಲೇರಿಯಾಸಿಸ್ ಅನ್ನೋಂಥದ್ದು ಈ ಹಿಂದೆಲ್ಲ ನಾವು ಲೈಫ್ ಟೈಮ್ ವ್ಯಾಕ್ಸಿನೇಷನ್ ಅಂತ ಮಾಡ್ತಾ ಇದ್ವಿ. ಇವಾಗ ಮತ್ತೆ ಅದನ್ನು ಪ್ರತಿ ಎವ್ರಿ 3 ಇಯರ್ಸ್ ಒಂದ್ಸಲ ನಾವು ಅದನ್ನು ರಿಪೀಟ್ ಮಾಡ್ಕೋತೀವಿ. ಅದು ಥೈಲೇರಿಯಾಸಿಸ್ ಅದು ಸಹಿತ ಒಂದು ಉಣ್ಣೆಗಳಿಂದ ಬರುವಂಥ ಒಂದು ಕಾಯಿಲೆ. ಹಸುಗಳ ಮೇಲೆ ಏನು ಉಣ್ಣೆಗಳಿರುತ್ತೆ, ಯಾವ ಹಸುಗೆ ಥೈಲೇರಿಯಾ ಇರುತ್ತೆ ಅದಕ್ಕೆ ಕಚ್ಚಿದಂಥ ಉಣ್ಣೆ ಬಂದು ಚೆನ್ನಾಗಿರೋಂಥ ಹಸುಗೆ ಕಚ್ಚಿದ್ರೆ ಆ ಉಣ್ಣಿಲಿರೋಂಥ ಸೂಕ್ಷ್ಮಾಣು ಬಂದು ಪ್ರೋಟೋಜೋವಾ ಅಂತ ಬರೋಂಥದ್ದು, ಆ ಪ್ರೋಟೋಜೋವಾ ಬಂದು ಹಸು ರಕ್ತಕ್ಕೆ ಸೇರಿಕೊಂಡು ರಕ್ತದಲ್ಲಿರುವಂಥ RBCsಗಳನ್ನು ಡಿವೈಡ್ ಮಾಡಿ ಹಸು ವೀಕ್ನೆಸ್ ಆಗುತ್ತೆ. ಹಸು ಕೊನೆಗೆ ಡೆತ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ರೋಗದಲ್ಲಿ. ಅದಕ್ಕೆ ಅದನ್ನು ಮುಂಚೆನೇ ಅದಕ್ಕೆ ಟ್ರೀಟ್ಮೆಂಟು ತುಂಬ ಕಾಸ್ಟ್ಲಿ ಇದೆ. ಒಂದು ಭೂಪಾರಕ್ಕಂತ ಒಂದು ಇಂಜೆಕ್ಷನ್ ಯೂಸ್ ಮಾಡಬೇಕು, 1500 ರೂಪಾಯಿ ಒಂದು ಟ್ರೀಟ್ಮೆಂಟ್ ಕಾಸ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವೈಲಬಿಲಿಟಿ ಇದೆ, ಈ ಹಿಂದೆಲ್ಲ ಅವೈಲಬಿಲಿಟಿನೂ ತುಂಬ ಕಡಿಮೆ ಇತ್ತು. ಇವಾಗ ಪರವಾಗಿಲ್ಲ. ಬಟ್ ಅದು ನಾವು ವ್ಯಾಕ್ಸಿನೇಷನ್ಸೇ ಮಾಡ್ಕೊಳ್ಳೋದ್ರಿಂದ ಅಷ್ಟು ಅವಶ್ಯಕತೆನೇ ಇರಲ್ಲ. ಟ್ರೀಟ್ಮೆಂಟ್ ಕಾಸ್ಟು ರೈತನಿಗೆ ಉಳಿತದೆ ಅನ್ನೋದು. ಈ ರೈತರಿಗೆ ತರಬೇತಿಗಳಿಗೆ ಏನೇನಿದೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ಮತ್ತು ಅವನು ಸಾಕೋ ಮುಂಚೆನೇ ಹೇಳ್ಕೊಡ್ತೀರಾ ಅಥವಾ ಸರ್? ನಮ್ಮಲ್ಲಿ KMF ವತಿಯಿಂದ ಕೇಂದ್ರೀಯ ತರಬೇತಿ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ನಮ್ಮಲ್ಲಿ ಒಂದು ವಿಂಗ್ ಇದೆ, ಟ್ರೈನಿಂಗ್ ವಿಂಗ್ ಅಂತಲೇ ಒಂದಿದೆ. ಆ ವಿಂಗಲ್ಲಿ ಪ್ರತಿ ತಿಂಗಳು ಪ್ರಗತಿಪರ ಉತ್ಪಾದಕರಿಗೆ ಅಂತಲೇ ಒಂದಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಮಾಡ್ತಾ ಇರ್ತೀವಿ. ಮೀನ್ವೈಲ್ ನಮ್ಮಲ್ಲಿ ಸಂಘದ ಮಟ್ಟದಲ್ಲಿ ನಾವು ಡಾಕ್ಟರ್ಗಳು ಬಂದಾಗ ಅರಿವು ಕಾರ್ಯಕ್ರಮಗಳಂತ ಮಾಡ್ತೀವಿ. ಅರಿವು ಕಾರ್ಯಕ್ರಮದಲ್ಲಿ ಏನಂದರೆ, ಒಂದು ಕರು ಇವತ್ತು ನಮ್ಮ ಮನೇಲಿ ಹುಟ್ಟಿದಾಗಿಂದ ನೆಕ್ಸ್ಟ್ ಅದು ಕರು ಹಾಕೋವರೆಗೂ ಅದನ್ನು ಯಾವ ಥರ ಸಾಕಾಣಿಕೆ ಮಾಡಬೇಕು ಅನ್ನೋಂಥದ್ದು ಅರಿವನ್ನ ಉತ್ಪಾದಕರಿಗೆ ಮೂಡಿಸ್ತಾನೆ ಇರ್ತೀವಿ. ಅದು ನಾವು PPTಗಳು ಹಾಕ್ತೀವಿ, ಅವ್ರಿಗೆ ಪೋಸ್ಟರ್ಸ್ ಕೊಡ್ತೀವಿ. ಈ ಥರದ್ದೆಲ್ಲ ಮಾಡಿದ್ರೆ ಅವ್ರಿಗೆ ಬರೀ ಬಾಯಲ್ಲಿ ನಾವು 100 ಹೇಳೋದ್ರ ಬದಲು ಒಂದು ಪಿಕ್ಚರ್ ಡಯಾಗ್ರಾಮೆಟಿಕಲಿ ಅಥವಾ ಒಂದು ಪ್ರೆಸೆಂಟೇಷನಲ್ಲಿ ತೋರಿಸಿದ್ರೆ ಅವ್ರಿಗೆ ಅದು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲೇನು ಕರುಗಳೇನು ಕಾಣಿಸ್ತಾ ಇದ್ದಾವೆ, ಇದು ಸುಮಾರು 1.5 ತಿಂಗಳು ವಯಸ್ಸಿಂದ ಒಂದು ಕರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಇದಕ್ಕೆ ಬೆಳವಣಿಗೆ ಆಗಕ್ಕೆ ಮೂಲ ಕಾರಣ ಬಂದು ಉತ್ಪಾದಕರಿಗಿರುವಂಥ ಜ್ಞಾನ. ಅವರು ಅದನ್ನ ಅಷ್ಟು ಚೆನ್ನಾಗಿ ಸಾಕಾಣಿಕೆ ಮಾಡಿದ್ರೆ ಮಾತ್ರ ಅದು ಕರು ಬೆಳವಣಿಗೆ ಆಗುತ್ತೆ. ಏನಾದರೂ ವಯಸ್ಸಿಗೆ ತಕ್ಕಷ್ಟು ದೇಹ ತೂಕಕ್ಕೆ ತಕ್ಕಂಗೆ ಅದಕ್ಕೆ ಹಾಲು ಕುಡಿಸ್ಬೇಕು. ಹುಟ್ಟಿದ ದಿನದಿಂದ ಇಟ್ಕೊಂಡು ಇವತ್ತಿನವರೆಗೂ ಅವ್ರು ಅದನ್ನು ಯಾವ ಥರ ಮ್ಯಾನೇಜ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅದಕ್ಕೆ ಬರುತ್ತೆ. ಆ 2 ಕರುಗಳೇನಿದ್ದಾವೆ ಅವೆರಡು ಸುಮಾರು ಒಂದು 8.5-9 ತಿಂಗಳು ವಯಸ್ಸಿನ ಕರುಗಳು. ಆಲ್ಮೋಸ್ಟ್ ಆಲ್ರೆಡಿ ಈಟಿಗೆ ಬರೋಕ್ಕೆ ರೆಡಿ ಆಗಿರೋಂಥ ಕರುಗಳಾಗಿದೆ. ದೇಹ ತೂಕ ಇವತ್ತಿಗೆ ಲೆಕ್ಕ ಹಾಕೊಂಡ್ರೂ ಒಂದು 200-220 kg ಅಷ್ಟು ದೇಹ ತೂಕ ಬರುತ್ತೆ. 270-280 kg ಬಂತು ಅಂದ ತಕ್ಷಣ ನಾವು ಅದು ಮುಂದೆ ನೆಕ್ಸ್ಟು ಬ್ರೀಡಿಂಗ್ ಮಾಡೋಕ್ಕೆ ಅದು ಎಲಿಜಿಬಲ್ ಆಗಿದೆ ಅನ್ನೋ ಥರ ಕನ್ಸಿಡರೇಷನ್ಗೆ ಬರುತ್ತೆ. ಹಾಗಾಗಿ ಆ 2 ಕರುಗಳ ಬೆಳವಣಿಗೆ ತುಂಬ ಚೆನ್ನಾಗಿದೆ. ಈ ಥರ ಯಾವ ಉತ್ಪಾದಕ ತನ್ನ ಮನೆಯಲ್ಲೇ ಹುಟ್ಟಿದಂಥ ಹೆಣ್ಣುಗರುಗಳನ್ನ ತುಂಬ ಚೆನ್ನಾಗಿ ಸಾಕಾಣಿಕೆ ಮಾಡಿ ಅವನ್ನ ಮತ್ತೆ ತಿರ್ಗಾ ಇನ್ನೊಂದು ಸ್ಟಾಕ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ, ಅವ್ರಿಗೆ ಇದು ಹೈನುಗಾರಿಕೆ ತುಂಬ ಲಾಭದಾಯಕ. ಯಾಕಂದರೆ ನಾವು ಬರೀ ಹಾಲು ಕರೆದು ನಾನು ಜೀವನ ಮಾಡ್ತೀನಿ ಅಂತ ಅಂದಾಗ ಅಲ್ಲಿ ನಮ್ಮ ಹಸು ಸಾಕಾಣಿಕೆಗೆ ಮತ್ತು ಕೊಟ್ಟಿಗೆ ಇನ್ವೆಸ್ಟ್ಮೆಂಟು, ಹಸು ತನ್ನ ಮನೆ ನಡೆಸೋವಂಥದ್ದು, ಮತ್ತು ಮನೇಲಿ ಒಂದು ಮಗು ಇದ್ದರೆ ಅದಕ್ಕೊಂದು ಒಳ್ಳೆ ಎಜುಕೇಷನ್ ಕೊಡೋಂಥದ್ದು ಮಾಡ್ಬೋದು. ಆದರೆ ಯಾವಾಗ ಒಂದು ಮನೇಲಿ ಹುಟ್ಟಿದಂಥ ಹೆಣ್ಗರು ನಾವು ಅದನ್ನು ಬೆಳೆಸಿ ಅದು ಮತ್ತೆ ಫಲ ಆಗಿ ಇನ್ ಕೇಸ್ ಅದನ್ನು ಬೇಕು ಅಂದರೆ ನಾನು ಅದನ್ನು ನಮ್ಮ ಮನೆಗೆ ರಿಟೈನ್ ಮಾಡ್ಕೋಬೋದು, ಬೇಡ ಅಂದಾಗ ನಾನು ಅದನ್ನು ಮಾರಾಟ ಮಾಡಿದ್ರೆ ಕನಿಷ್ಠ 1 ಲಕ್ಷ 1,20,000 30,000 ಆ ಬೆಲೆಗೆ ಅದು ಹಸುನ ಮಾರಾಟ ಮಾಡೋದ್ರಿಂದ ಅದು ಆ ಲಂಸಮ್ ಅಮೌಂಟ್ ರೈತನ ಕೈಗೆ ಸಿಗೋಂಥದ್ದು. ಅಲ್ಲಿ ಲಾಭ ಹೆಚ್ಚಿನದಾಗಿ ರೈತ ಕಾಣೋಕ್ಕೆ ಹೆಣ್ಣು ಹುಟ್ಟಿದ್ರಾಗುತ್ತೆ.
ಹೋರಿ ಹುಟ್ಟಿದ್ರಾಗ ಏನು ಮಾಡುವಂತ? ಸರ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇತ್ತು, ಈ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಕನ್ವೆನ್ಷನಲ್ ಸೆಮೆನ್ ಸ್ಟ್ರಾಸ್ ಯೂಸ್ ಮಾಡ್ತಾ ಇದ್ವಿ. ಹೆಣ್ಗರು ಜೊತೆಲಿ ಎಷ್ಟು ಹುಟ್ಟತಾ ಇತ್ತು ಅಷ್ಟೇ ಸಮ ಪ್ರಮಾಣದಲ್ಲಿ ಹೋರಿಗರುಗಳು ಹುಟ್ಟತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದೀವಿ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಾಗಿಂದ ಮತ್ತೆ ಈಗ ಸೆಕ್ಸೆಡ್ ಸೆಮೆನ್ ಅಂತ ಒಂದು ಲಾಂಚ್ ಆಗಿದೆ. ಬರೀ ಹೆಣ್ಗರುಗಳೇ ಹುಟ್ಟಂತ ಒಂದು ತಂತ್ರಜ್ಞಾನ ಸೆಮೆನ್ ಅಲ್ಲಿ. ಇದನ್ನು ನಾವು ಆಲ್ರೆಡಿ ಬೆಂಗಳೂರು ಡೈರಿ ವತಿಯಿಂದ ಇಂಟ್ರೊಡ್ಯೂಸ್ ಮಾಡಿಕೊಂಡು ಈ ಕಳೆದ ಒಂದು 4-5 ತಿಂಗಳುಗಳಿಂದ ಒಕ್ಕೂಟ ವ್ಯಾಪ್ತಿನಲ್ಲಿ ಕಂಪ್ಲೀಟ್ ಆಗಿ 100% ಸೆಕ್ಸೆಡ್ ಸೆಮೆನ್ ಇನ್ಕಾರ್ಪೊರೇಟ್ ಮಾಡಿ ಮಾಡಿಕೊಡ್ತಾ ಇರೋಂಥದ್ದು. ಅದು ಒಂದು ಸೆಮೆನ್ ಸ್ಟ್ರಾ ಬೆಲೆ ಬಂದು 1250 ರೂಪಾಯಿ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಇದೆ. ಅದನ್ನ ಬೆಂಗಳೂರು ಡೈರಿ, KMF ಮತ್ತೆ ಸರ್ಕಾರದಿಂದನೂ ಸಹಿತ ವಿವಿಧ ಹಂತಗಳಲ್ಲಿ ನಾವು ಅದಕ್ಕೆ ಸಬ್ಸಿಡಿಗಳನ್ನ ಕೊಡ್ತಾ ಇವತ್ತು ಉತ್ಪಾದಕನಿಗೆ ಕೇವಲ 100 ರೂಪಾಯಿಗೆ ಆ ಸೆಮೆನ್ ಸ್ಟ್ರಾನ ಕೊಡ್ತಾ ಇದೀವಿ. ಕೇವಲ ಒಬ್ಬ ರೈತ 100 ರೂಪಾಯಿನ ಒಬ್ಬ ವರ್ಕರ್ಗೆ ಪೇ ಮಾಡಿದ್ರೆ ಅದಕ್ಕೆ ಯಾವ ಹಸು ಈಟಿಗೆ ಬಂದಿರುತ್ತೆ, ಅದು ಆರೋಗ್ಯವಂತ ಹಸು ಆಗಿದ್ರೆ ಅದಕ್ಕೆ ಅವನು ಬಂದು ಇನ್ಸೆಮಿನೇಟ್ ಮಾಡ್ತಾನೆ. ಅದರಲ್ಲಿ ಹುಟ್ಟುವಂಥದ್ದೆಲ್ಲ ಸೆಕೆಂಡ್ ಕ್ವಾಲಿಟಿ ಅಂದರೆ ಜನರೇಷನ್ ಇರೋಂಥದ್ದು ಹೆಣ್ಗರುಗಳನ್ನ ಹುಡ್ತೀವಿ ಎಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಓರಿ ಇದೆ, ಆ ಓರಿದು ತಗೊಂಡು ನಾವು ಸೆಕ್ಸೆಡ್ ಸೆಮೆನ್ ಮಾಡೋಕ್ಕಾಗಲ್ಲ, ಮಾಡ್ತಾ ಇಲ್ಲ. ಯಾವ್ದು ಬೇಕಾದ್ರೆ ಮಾಡ್ಬೋದು, ಬಟ್ ಮಾಡ್ತಾ ಇಲ್ಲ. ಮಾಡ್ತಾ ಇರೋಂಥದ್ದು ಎಂಥದಂದ್ರೆ ಒಂದು ಒಳ್ಳೊಳ್ಳೆ ಜೆನೆಟಿಕಲಿ ಇಂಪ್ರೂವ್ಡ್ ಬುಲ್ಗಳೇನಿದೆ, ಫಾರ್ ಎಕ್ಸಾಂಪಲ್ ಸ್ಯಾಗ್ ಅಂತ ಒಂದು ಕಂಪ್ನಿ ಇದೆ, ABS ಅಂತ ಒಂದು ಕಂಪ್ನಿ ಇದೆ. ಈ ಥರದ ಕಂಪ್ನಿಗಳಿಂದ ನಾವು ಅದನ್ನು ಪ್ರಕ್ಯೂರ್ ಮಾಡಿ ಸೆಮೆನ್ಗಳನ್ನು ಈಗ ಉತ್ಪಾದಕರುಗಳಿಗೆ ಕೊಡ್ತಾ ಇರೋಂಥದ್ದು. ಹಾಗಾಗಿ ನಮಗೆ ಓರಿಗರು ಹುಟ್ಟುವಂಥ ಚಾನ್ಸಸ್ಸು ತುಂಬ ಕಡಿಮೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಕೆ ಸಿದ್ದರಾಮಯ್ಯ ಅಂತ. ಕೆ ಸಿದ್ದರಾಮಯ್ಯನವರು. ಓಕೆ, ಏನಿದು ಕೈಯಲ್ಲಿ ಹಿಡಿದಿದ್ದೀರಿ? AI ಗನ್. ಇದು AI ಗನ್ ಅಂದ್ರೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ. ಕೃತಕ ಗರ್ಭಧಾರಣೆ. ಕೃತಕ ಗರ್ಭಧಾರಣೆ. ಓಕೆ, ಇದಕ್ಕೆ ಮಾಡ್ತಾ ಇದ್ದೀರಿ? ಯಾಕೆ ಕೃತಕ ಗರ್ಭಧಾರಣೆ ಮಾಡ್ತಾ ಇದ್ದೀರಿ ಸರ್? ಅದು ನ್ಯಾಚುರಲ್ ಆಗಿ ಆಗ್ಬೋದಲ್ಲ, ನೀವು ಯಾಕೆ ಇದನ್ನ? ನ್ಯಾಚುರಲ್ ಅಂದ್ರೆ ಹಸುಗಳು ಓರಿ ಬಿಡ್ತಾರೆ. ಕೆಲವರು ಓರಿ ಬಿಡೋದ್ರಿಂದ ಕಾಯಿಲೆ ಹಸಿಗೂ ಹೋಗ್ತದೆ, ಓರಿ ಒಳ್ಳೆತ್ಕೋತದೆ. ಅದನ್ನೇ ಬಂದು ಒಳ್ಳೆ ಸಿಗತ್ತಾಗ ಇದರಲ್ಲಿ ಗರ್ಭಕೋಶ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಓಹೋ, ಅಂದ್ರೆ ಏನೇನು ರೋಗ ಇರುತ್ತೆ ಗೊತ್ತಿಲ್ಲ, ಇದಕ್ಕೆ ಬಂದ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ. ಒಂದು ಓರಿ 10 ಹಸಿಗೆ ಹತ್ತದಲ್ಲ, ಗರ್ಭಕೋಶ ಇನ್ಫೆಕ್ಷನ್ ಆಗಿರ್ತದೆ, ಕ್ಯೂ ತುಂಬಿಡ್ತದೆ. ಇದರಿಂದಾನೇ ತಿರುಗಾಡಿದಾಗ ಇದಕ್ಕೂ ಗಂಟು ರೋಗ ಥರ ಬರುತ್ತದೆ. ಅದಕ್ಕೋಸ್ಕರ ಕೃತಕ ಗರ್ಭಧಾರಣೆ ಒಳ್ಳೇದು ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಓಕೆ, ಓಹೋ. ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಿಮ್ಗೇನಾದರೂ ತರಬೇತಿ ಆಗಿದೆಯಾ? ತರಬೇತಿ KMF ಅಲ್ಲಿ 3 ತಿಂಗಳು ತರಬೇತಿ ಇದೆ. ತರಬೇತಿ ಕೊಟ್ಟಿದ್ದಾರೆ ನಿಮಗೆ? 1990ರಲ್ಲಿ 1 ತಿಂಗಳು, 93ರಲ್ಲಿ ಬೆಂಗಳೂರು ಡೈರಿ 1 ತಿಂಗಳು, ಚಿಕ್ಕಬಳ್ಳಾಪುರ ಕ್ಯಾಂಪ್ 1 ತಿಂಗಳು ಹಾಕಿದ್ರು. ಇದು ನೀವೇನು ಹಾಕ್ತಿದ್ರಿಲ್ಲ ಈಗ, ಇದು ಎಷ್ಟು ವರ್ಷಕ್ಕೊಮ್ಮೆ ಹಾಕ್ಬೇಕು? ಹಾಕದಾಗ ಎಷ್ಟು ವರ್ಷಕ್ಕೊಂದ್ಸಾರಿ ಕರ ಹಾಕಿದ್ರೆ ರೈತರಿಗೆ ಉತ್ಪಾದನೆ. ಕೆಲವು ವರ್ಷಕ್ಕೊಂದ್ಸಾರಿ ಕರ ಹಾಕಲು, ಕೆಲವೊಂದು ರಿಪೀಟ್ ಆಗೋ ಚಾನ್ಸ್ ಇರ್ತವೆ. 2 ಸಾರಿ 3 ಸಾರಿ. ಎಷ್ಟು ಸರ್ತಿ ಹಾಕ್ಬೋದು ನೀವು ಇದನ್ನ? 2 ಸಾರಿ ಹಾಕ್ಬೋದು ಅಷ್ಟೇ. 2 ಸಾರಿ ಮೇಲೆ ಬರ್ತೀವಿ ರಿಪೀಟ್ ಆದರೆ ಮತ್ತೆ ಸೆಮೆನ್ ಹಾಕಿ ಹೋಗ್ಬಾರ್ದು. ಅದು ಸಂಬಂಧಪಟ್ಟ ಗರ್ಭಕ್ಕೆ ಗರ್ಭದ ಔಷಧಿರೋ ಇಲ್ಲ ರೂಟ್ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅವಕ್ಕೆಲ್ಲ ಫಲ ಆಗದಿರೋದು. ಹೌದಾ? 2 ಸಾರಿಯಿಂದ ಹೆಚ್ಚಿಗೆ ಬಾರಿ ರಿಪೀಟ್ ಆದಾಗ. 3ನೇ ಸರಿ ಕಷ್ಟ. ಅದೇ ಕಂಟಿನ್ಯೂ ಆಗೋಯ್ತವೆ. ಅವೇ ತಿಳ್ಕೊಬೇಕು. 2 ಸಾರಿ ಹಾಕೋದು ಫಲ ಹಾಕ್ಲಾಗಲ್ಲ ಅಂದ್ರೆ ಇದೇನೋ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಎಷ್ಟು ಸಾರಿ ಫಲ ಹಾಕುತ್ತಿದೆ? ಸೆಮೆನ್ ಹಾಕೋ 9 ತಿಂಗಳ ಮೇಲೆ ಒಂದು 6 ಕರ ಆಗುತ್ತೆ. ಈಗ ಎಷ್ಟು ವರ್ಷದ್ದಿದೆ ಇದು? ಎಷ್ಟು ವರ್ಷ? ಒಂದು 3 ವರ್ಷ ಆಗಿದೆ. 3 ವರ್ಷ ಆಗಿದೆ. 3 ವರ್ಷದ ಕರು ಇದೆ. ಕಂಟಿನ್ಯೂ ಆಗಿ ಎಷ್ಟು ವರ್ಷ ಹಾಕ್ಬೋದು? ಎಷ್ಟು ಫಲ ಬಿಡುತ್ತಿದೆ? ಒಂದು 15-16 ಕರ ತಗೋಬೋದು ಸರ್. 15-16 ಕರ ತಗೋಬೋದು. ವರ್ಷಕ್ಕೊಂದ್ಸರಿ ಕರ ಆಗುತ್ತೆ. ವರ್ಷಕ್ಕೊಂದ್ಸಲ ಇದನ್ನ ಮಾಡೋದ್ರಿಂದ. ಈಗ ಸಂಘದಿಂದ ಏನು ರೈತರಿದಾರಲ್ಲ, ಅವ್ರಿಗೆ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಎಲ್ಲ ಕಡೆಗೆ ಹೋಗ್ತೀವಿ? ಹೌದಾ? ನಮ್ಮ ಸಿಬ್ಬಂದಿ ಎಲ್ಲ ಕಡೆಗೂ ಅವರೇ, ಎಲ್ಲ ಡೈರಿಗಳಲ್ಲೂ ಅವರೇ. ಓಕೆ. ಈಗ ಅವು ಯಾವ? ಅದು HF ಹಾಲ್ ಬ್ಲಾಕ್. HF ಹಾಲ್ ಬ್ಲಾಕ್. ಹಾಲ್ ಬ್ಲಾಕ್ ಪೂರ್ತಿ ಕಪ್ಪಿದೆಯಲ್ಲ ಮೈಯೆಲ್ಲ, ಅದಕ್ಕೆ ಹಾಲ್ ಬ್ಲಾಕ್ ಅಂತಾರೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಸರ್? ವೈಟ್ ಆ್ಯಂಡ್ ಬ್ಲಾಕ್ ಇದೆ. ಹೌದಾ? ಆಮೇಲೆ ಇದು ಬೆದಿಗೆ ಬಂದಾಗ ಮಾಡ್ತಾರೆ ಅಂತ ಕೇಳಿದೀವಿ. ಈಗ ನಿಮ್ಗೆ ಬೆದೆಯಲ್ಲಿ 24 ಗಂಟೆ ಟೈಮ್ ಇರ್ತದೆ. ಬೆಳತಲ್ಲಿ ಬೆದೆಯಲ್ಲಿ 3 ವಿಧ ಇದೆ. ಮೊದಲನೇ ಬೆದೆ, 7ನೇ ಬೆದೆ, 3ನೇ ಬೆದೆ ಅಂತ 3 ಬೆದೆ ಇದೆ. ಅದರಲ್ಲಿ 7ನೇ ಬೆದೆ ಹೆಚ್ಚಿಗೆ ಫಲ ಆಗೋ ಚಾನ್ಸ್ ಇರ್ತದೆ. ಅರ್ಲಿ ಹೀಟಲ್ಲಿ ಕಡಿಮೆ, ಒಂದು 30%. ಲೇಟ್ ಹೀಟಲ್ಲೂ 30%. ಮಧ್ಯೆ ಬೆದೆ ಹೆಚ್ಚು ಕಮ್ಮಿ 80% ಫಲ ಆಗುತ್ತೆ. ಓಕೆ. ಅಂದ್ರೆ ಬೆಳಿಗ್ಗೆ ಬಂದವನ್ನ ಸಂಜೆ ಹಾಕೋದು, ಸಂಜೆ ಬಂದವನ್ನ ಬೆಳಿಗ್ಗೆ ಹಾಕೋದ್ರಲ್ಲಿ ಹೆಚ್ಚಿಗೆ ಫಲ ಆಗೋ ಚಾನ್ಸ್ ಇದೆ. ಬೆದಿ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬರೀ ಮಿಡ್ಲೆಲ್ಲ ಹಿಂಗೆ ಊತ ಬಂದಿರ್ತದೆ. ಊತ ಬಂದಿರುತ್ತೆ ಮಿಡ್ಲೆಲ್ಲ. ಲೋಳೆ, ಯೋನಿ ಒಳಗೆ ಲೋಳೆ ಕೆಂಪಿರ್ತದೆ. ಕೆಂಪಿರ್ತದೆ. ಕೆಂಪು ತೇವಾಂಶ ಇರ್ತದೆ. ಮತ್ತೆ ಬೆದೆ ಬಂದಾಗ ಲೋಳೆ ಬರ್ತದೆ. ಜಲ್ ಬರ್ತದೆ. ಓಕೆ. ಹಸುಗಳು ಇನ್ನೊಂದು ಹಸುಗಳ ಮೇಲೆ ಹಾರುತ್ತದೆ. ಮತ್ತೆ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ದಪ್ಪ ಮಾಡ್ಕೊಂಡು ಹಿಂದಕ್ಕೆಲ್ಲ ತಿರುಗಿ ನೋಡೋದು. ಈ ತರ ಇಷ್ಟೆಲ್ಲ ಚಿಂದೆ ಎಲ್ಲ ಮಾಡ್ತಾರೆ. ಇದು ಸಿಂಪ್ಟಮ್ಸ್, ಇದು ಬೆದಿಗೆ ಬಂದಿದೆ ಅಂತ ಅರ್ಥ.
ಓಕೆ ಹಾಂ. ಈಗ ಹಾಕಿದ ಮೇಲೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಇದಕ್ಕೆ? ಏನಿಲ್ಲ. ಏನಿಲ್ಲ. 1-2 ಸಾರಿ ಹಾಕಿ ನಿಲ್ಲದಕ್ಕೆ ಟ್ರೀಟ್ಮೆಂಟು. ಹಾಂ, ಓಕೆ. ಅಲ್ಲಿವರೆಗೆ ಈಗ ಹಾಕಿದ ಮೇಲೆ ಎಷ್ಟು ತಿಂಗಳಿಗೆ ಗಬ್ಬು ಕಟ್ಟುತ್ತಿದೆ? ಇದು 21 ಸಲ ಹೊಡಬೇಕು. ರಿಪೀಟ್ ಆಗಲ್ಲ ಅಂದರೆ ಫಲ ಆಗದಂತ ಒಂದು ಅನುಭವ. 21 ದಿವಸಕ್ಕೆ ಒಂದು 3 ತಿಂಗಳು ಟೆಸ್ಟ್ ಮಾಡಿಸ್ಕೋಬೇಕು. ಹೌದಾ? ಓಕೆ. ನೀವು ಅದನ್ನು ಮಾಡ್ತಾ ಇರ್ತೀರಿ? ಮಾಡ್ತೇವೆ. ಹಾಂ ಹಾಂ. ಏನು ಫೀಸ್ ಏನಾದರೂ ಮಾಡ್ತೀರಾ ಇವರಿಗೆ? ಕೆಜಿ 50 ರೂಪಾಯಿ ತಗೋತೀವಿ ನಮ್ಮ ಸಂಘಗಳಲ್ಲಿ. 50 ರೂಪಾಯಿ? ಹಾಂ. ಬಾ ಪೆಣ್ಕೊಬಲ್ಲ ಅದು ಹಾಕಿ. ಏನು ಒಳಗೆ ಕೈ ಹಾಕಿದ್ರಲ್ಲ, ಏನದು? ಕೈ ಹಾಕಿ ಸರ್ ಒಳಗಡೆ ಗರ್ಭಕೋಶ ಇಡ್ತಾರೆ ಸರ್. ಗರ್ಭಕೋಶ ಹಿಡ್ಕೋಬೇಕು. ಹೌದು. ಯಾರು ಬನ್ನಿ, ಯಾರು ಸ್ವಲ್ಪ ಒಬ್ಬರು ಬನ್ನಿ. ಯಾರು ಈ ಕಡೆ ಮೊದಲು ಒಂದು ಓಪನ್ ಮಾಡಿ. ಈ ಕಡೆ ಹಾಂ, 2 ಕಡೆ ಓಪನ್ ಮಾಡಿ. ಹಾಗೆ ಬರ್ರಿ. ಈ ಗನ್ನು ಪಾಸ್ ಆಗಿದೆ ಸರ್ ಈಗ. ಹಾಂ ಹಾಂ. ಇದನ್ನು ಪುಷ್ ಮಾಡಬೇಕು. ವೀರ್ಯ ಅಂದ್ರೆ ಈ ಥರ ಪುಷ್ ಮಾಡ್ಬೇಕು ಹೀಗೆ. ಹಾಂ, ಓಕೆ. ಆಯ್ತಾ? ಓ, ಮುಗಿದೋಯ್ತು ಕೆಲಸ ಅಷ್ಟೇ. ಈ ಹಿಂದೆ ಎಲ್ಲ ಏನಾಗ್ತಾ ಇತ್ತು, 50-50 ಬಿಡ್ತಾ ಇತ್ತು. ಅವಾಗ ಏನಾಗ್ತಾ ಇತ್ತು, ಈ ಓರಿಗರ್ಗಳನ್ನ ಸುಮಾರಷ್ಟು ಟೈಮ್ಗಳಲ್ಲಿ ಆಚೆ ಬಿಡುವಂಥದ್ದು, ಬೀಡ್ದಿ ದನಗಳಾಗಿ ಕನ್ವರ್ಟ್ ಆಗ್ತಾ ಇದ್ವು. ಈ ಥರದ್ದೆಲ್ಲ ಆಗ್ತಾ ಇತ್ತು. ಆಮೇಲೆ ಈಗ ಕಾಯ್ದೆಗಳು ಎಲ್ಲ ಬಂದಿರೋದ್ರಿಂದ ನಮ್ಮದು ಏನು ಗೋಮಾಂಸ ತಿನ್ನಬಾರ್ದು ಈ ಥರದ್ದೆಲ್ಲ ಕಾಯ್ದೆಗಳು, ಗೋಹತ್ಯೆ ಕಾಯ್ದೆ ಎಲ್ಲ ಬಂದಿರೋದ್ರಿಂದ ನಮಗೆ ಅದನ್ನು ಗೋಹತ್ಯೆ ಕಾಯ್ದೆನ ಇಂಪ್ಲಿಮೆಂಟ್ ಮಾಡೋ ವಿಚಾರವಾಗಿಯೂ ಸಹಿತ ಈ ಒಂದು ಕಾನ್ಸೆಪ್ಟ್ ತುಂಬ ಅನುಕೂಲ ಆಗ್ತಾ ಇದೆ. ಓಕೆ. ಒಂದು 10 ಅಂತ ಇಟ್ಕೊಳ್ಳೋಣ. ಅದಕ್ಕೆ ಶೆಡ್ಡಿನ ವಿನ್ಯಾಸ ಹೇಗಿರಬೇಕು ಅಂತ ಹೇಳಿ ಸರ್. ಇದರಲ್ಲಿ ದಿ ಬೆಸ್ಟ್ ಮೆಥಡ್ ಆಫ್ ಫಾರ್ಮಿಂಗ್ ಟೆಕ್ನಿಕ್ ಅಂತ ಬಂದರೆ ಇವತ್ತಿನ ಡೇಟಲ್ಲಿ ಅಪ್ಗ್ರೇಡೆಡ್ ವರ್ಷನಲ್ಲಿ ಲೂಸ್ ಹೌಸಿಂಗ್ ಅಂತ ಕರಿತೀವಿ. ಏನಿವತ್ತು ನೀವು ನೋಡ್ತಾ ಇದ್ರಿ, ಇದು ಕನ್ವೆನ್ಷನಲ್ ಮೆಥಡ್, ಕಟ್ಟಾಕಿ ಹಸುಗಳನ್ನ ಮೇಯಿಸುವಂಥದ್ದು. ಬಟ್ ಮೂಲತಃ ಹಸು ಬಂದು ಯಾವುದೇ ಪ್ರಾಣಿ ಆಗಲಿ ಬಂದು ಈ ಥರ ಕಟ್ಟಾಕಿ ಮೇಯಿಸುವಂಥದ್ದು, ಕಟ್ಟಾಕಿರೋಂಥದ್ದು ನ್ಯಾಚುರಲ್ ಅಲ್ಲ. ದ ನ್ಯಾಚುರಲ್ ವೇ ಆಫ್ ಫಾರ್ಮಿಂಗ್ ಬಂದು ಇವತ್ತಿನ ಡೇಟಲ್ಲಿ ಏನಾಗಿದೆ ಅಂತಂದರೆ, ಒಂದು ಕಡೆ ಒಂದು ಹುಲ್ಲು ಮತ್ತು ತಿಂಡಿ ಕೊಡ್ಲಿಕ್ಕೆ ಒಂದು ಬ್ರ್ಯಾಂಡ್ ಮಾಡ್ತಾರೆ. ಇದರಿಂದ ನಮಗೆ ಇದಕ್ಕೆ ಏನಂದರೆ ಸ್ವಲ್ಪ ಜಾಗದ ಅವಶ್ಯಕತೆ ಜಾಸ್ತಿ ಬೇಕು. ಜಾಗದ ಅವಶ್ಯಕತೆ ಇದ್ದಲ್ಲಿ, ಯಾರ ಹತ್ರ ನಮ್ಮ ಉತ್ಪಾದಕರ ಹತ್ರ ಜಾಗದ ಅವೈಲಬಿಲಿಟಿ ಇದ್ದಲ್ಲಿ, ಇದನ್ನ ಒಂದು 5 ಗುಂಟೆ ಜಾಗ ಇದ್ದರೆ, 5 ಗುಂಟೆಷ್ಟು ಜಾಗ ಇದ್ರೆ ಕನಿಷ್ಠ ಒಂದು 15 ಹಸುಗಳನ್ನ ನಾವು ಇದರಲ್ಲಿ ಓಪನ್ ಶೆಡ್ ಅಂತ ಏನು ಕರಿತೀವಿ ಆ ಕಾನ್ಸೆಪ್ಟಲ್ಲಿ ಮೇಂಟೈನ್ ಮಾಡ್ಬೋದು. ಈ ಓಪನ್ ಶೆಡ್ ಕಾನ್ಸೆಪ್ಟಲ್ಲಿ ನಾವು ಮೇಂಟೈನ್ ಮಾಡೋದ್ರಿಂದ ಲೇಬರ್ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಆಗುತ್ತೆ. ಹೆಂಗೆ ಅಂತಂದ್ರೆ, ಇದರಲ್ಲಿ ಇವತ್ತು ಹಸು ಈಗ ಒಂದು ಸಗಣಿ ಆಗ್ತಂದ್ರೆ ಇಮಿಡಿಯೇಟ್ಲಿ ಆ ಸಗಣಿ ತೆಗಿಬೇಕು. ಇಲ್ಲ ಅದ್ರ ಮೇಲೆ ಹಸು ಕಾಲು ತುಳಿತಾ ಇರ್ತದೆ, ಅದ್ರ ಮೇಲೆ ಮಲಗತ್ತೆ, ಮೈಗೆಲ್ಲ ಅಂಟತ್ತೆ, ಈ ಥರದ್ದೆಲ್ಲ ಆಗುತ್ತೆ, ಕ್ಲೀನ್ ಕಾಣಲ್ಲ. ಅದೇ ನಾವು ಒಂದು ಓಪನ್ ಶೆಡ್ ಅಲ್ಲಿ ಮಾಡ್ತಾ ಇದ್ದಾಗ ಹಸು ಒಂದೇ ಕಡೆ ನಿಂತಿರಲ್ಲ, ಅಲ್ಲೇ ಸಗಣಿ ಆಗ್ತಾ ಇರಲ್ಲ, ಓಡಾಡ್ತಾ ಇರುತ್ತೆ ಹಸು, ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರುತ್ತೆ. ಮೀನ್ವಲ್ಲಿ ಇನ್ನೊಂದು ಏನಾಗುತ್ತೆ ಅದರಲ್ಲಿ, ಈಗ ನೋಡಿ ಹಸುಗೆ ಹುಲ್ಲು ಆಗಲಿ ತಿಂಡಿ ಆಗಲಿ ನಾವು ತಂದು ಹಾಕಬೇಕು. ಈಗ ಅದು ಎಷ್ಟು ತಿನ್ನತ್ತೆ, ಯಾವಾಗ ತಿನ್ನತ್ತೆ ಅನ್ನೋ ನಮಗೆ ಗೊತ್ತಿಲ್ಲ. ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ನಾವು ಅವಾಗ ತಂದು ಅದಕ್ಕೆ ತಿಂಡಿ ಹಾಕ್ತೀವಿ, ನೀರು ಕುಡಿಸ್ತಾ ಇರ್ತೀವಿ. ಬಟ್ ಓಪನ್ ಶೆಡ್ ಸಿಸ್ಟಮ್ ಯಾವ ಥರ ಅಂದರೆ, ಅದರಲ್ಲಿ 24/7 ವಾಟರ್ ಅವೈಲಬಿಲಿಟಿ ಇರುತ್ತೆ ಕುಡಿಲಿಕ್ಕೆ, ಮತ್ತು ಫೀಡು ಮತ್ತು ಹುಲ್ಲು ಸಹಿತ ಅದನ್ನು ಒಂದ್ಸಲ TMR ಅಂತ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅದಕ್ಕೆ ಅದು ಯಾವಾಗ ಬೇಕು ಹಸು ಎಷ್ಟು ಬೇಕು ಅಷ್ಟೊಂದು ತಿನ್ನತ್ತೆ, ಫ್ರೀ ಇದ್ದಾಗೆಲ್ಲ ಮಲ್ಕ್ ಮಾಡುತ್ತೆ, ಬೇಕಾದಷ್ಟು ನೀರು ಕುಡಿಯುತ್ತೆ. ಅವಾಗ ನಮಗೆ ಹಸುಗಳಿಗೆ ಒಂದು ಸ್ಟ್ರೆಸ್ ಫ್ರೀ ಆಗುತ್ತೆ, ಕಟ್ಟಾಕಿರೋಂಥ ಸ್ಟ್ರೆಸ್ ಇರಲ್ಲ. ಒಂದು ಎರಡನೇದು, ತನಗೆ ಬೇಕಾದಾಗ ತಾನಿಚ್ಛಿಸಿದಂತೆ ಬದುಕುವಂಥ ಒಂದು ಅದಕ್ಕೆ ಅವಕಾಶ ಸಿಗುತ್ತೆ. ಆ ಥರ ಮಾಡೋದ್ರಿಂದ ಹಸುಗಳಲ್ಲಿ ಇದೇ ಯಾವ ಹಸುಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದೇ ಹಸುಗಳಲ್ಲಿ ಕನಿಷ್ಠ 1 ಅಥವಾ 2 ಲೀಟರ್ಗಳಷ್ಟು ಹಾಲಿನ ಇಳುವರಿ ಹೆಚ್ಚಾಗುತ್ತೆ, ಗುಣಮಟ್ಟ ಹೆಚ್ಚಾಗುತ್ತೆ. ಆಮೇಲೆ ಹಸುಗಳಲ್ಲಿ ಕಾಣಿಸಿಗುವಂಥದ್ದು ಮೇಜರ್ ಆಗಿ ಏನಂದರೆ ಮೂಕು ಬೆದೆ ಅಂತ ಒಂದು ಕರಿತೀವಿ. ಈ ಹೀಟಿಗೆ ಬರುತ್ತೆ ಹಸುಗಳೆಲ್ಲ, ಪ್ರತಿ 21 ದಿನಕ್ಕೊಂದ್ಸಲ ಬೆದೆ ಬರುತ್ತೆ, ಅಂದರೆ ಹೀಟಿಗೆ ಬರೋಂಥದ್ದು. ಆ ಟೈಮಲ್ಲೇ ನಾವು ಇನ್ಸಮಿನೇಟ್ ಮಾಡಬೇಕು. ಕೆಲವೊಂದು ಹಸುಗಳಲ್ಲಿ ಏನಾಗುತ್ತೆ, ಮೂಕು ಬೆದೆ ಅಂತ ಏನು ಸಿಂಪ್ಟಮ್ಸ್ ತೋರಿಸ್ತಾ ಇರಲ್ಲ, ಬಟ್ ಆ ಥರ ಲೂಸ್ ಹೌಸಿಂಗ್ ಫಾರ್ಮಿಂಗ್ ಸಿಸ್ಟಮಲ್ಲಿ ನಮ್ಗೆ ಈಸಿಯಾಗಿ ನಮಗೆ ಬೆದೆ ಲಕ್ಷಣಗಳನ್ನು ನಾವು ಗುರುತಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಇದರಲ್ಲಿ ಕಟ್ಟಾಕಿರ್ತೀವಿ, ಇನ್ನೊಂದು ಹಸು ಮೇಲೆ ಹತ್ಲಿಕ್ಕೆ ಆಗಲ್ಲ, 2 ಹಗ್ಗ ಹಾಕಿ ಕಟ್ಟಿರೋದ್ರಿಂದ ಇನ್ನೊಂದು ಹಸಿನ ಮೇಲೆ ಹತ್ತಲಿಕ್ಕೆ ಆಗಲ್ಲ. ಆ ಥರ ಲೂಸ್ ಹೌಸಿಂಗಲ್ಲಿ ಬಿಟ್ಟಾಗ ಅದು ಇನ್ನೊಂದು ಹಸಿನ ಮೇಲೆ ಹತ್ತತ್ತೆ, ಅಥವಾ ಆ ಹಸು ಈಟಿಗೆ ಬಂದಿದ್ದಾಗ ಆ ಹಸುಗಳ ಮೇಲೂ ಬೇರೆ ಹಸುಗಳು ಹತ್ತತ್ತೆ. ಸ್ಟ್ಯಾಂಡಿಂಗ್ ಈಟು, ಸ್ಟ್ಯಾಂಡ್ ಟು ಬಿ ಈಟ್ ಅಂತ ಕರಿತೀವಿ. ಆ ಎರಡನ್ನೂ ಇರೋದ್ರಿಂದ ನಮಗೆ ಲಕ್ಷಣಗಳನ್ನು ಕಂಡುಹಿಡಿದ್ಬಿಟ್ಟು ತುಂಬ ಸುಲಭವಾಗಿ ನಾವು ನೆಕ್ಸ್ಟ್ ಬ್ರೀಡಿಂಗ್ ಪರ್ಪಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಹಳ್ಳಿಯಲ್ಲಿ ಅಥವಾ ಜಾಗ ದೊಡ್ಡದಾಗಿರುವಲ್ಲಿ ಆಗುತ್ತೆ, ಈ ಸಿಟಿಗಳಲ್ಲಿ ಕಷ್ಟ ಆಗುತ್ತೆ ಸರ್. ಈಗ ಸಿಟಿಗಳಲ್ಲಿ ಈ ತರದ್ದು ಒಂದು ಹಸುಗೆ ಕನಿಷ್ಠ ಈ ಉದ್ದ ಬಂದು ಒಂದು 6.5 ಅಡಿ, ಅಗಲ ಬಂದು ಒಂದು 4.5-5 ಅಡಿ ಇದ್ರೆ ಅಲ್ಲಿ ಒಂದು ಹಸುಗೆ ಕಂಫರ್ಟಬಲ್ ಆಗಿ ನಾವು ಮೇಂಟೈನ್ ಮಾಡ್ಬೋದು. 5 ಅಡಿ ಮಿನಿಮಮ್ ಅಗಲ ಬೇಕು, 5ರಿಂದ 6 ಅಡಿ ಅಷ್ಟೇ ಅಗಲ ಬೇಕು. ಯಾಕಂದ್ರೆ ನಿಂತಿದ್ದಾಗ 4 ಅಡಿಲಿ ಹಸು ನಿಲ್ಬೋದು, ಬಟ್ ಮಲಗಿತು ಅಂದ್ರೆ ಹಸುಗೆ ಸ್ವಲ್ಪ
ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ, ಕಾಲೆಲ್ಲ ನೀಡ್ಕೊಂಡು ಮಲಗಬೇಕು ಅನ್ನೋಂಥ ಸಂದರ್ಭ ಬಂದಾಗ ಒಂದು 6 ಅಡಿಯಷ್ಟು ಅಗಲ, ಒಂದು 6-7 ಅಡಿಯಷ್ಟು ಉದ್ದ ಜಾಗ ಇದ್ದರೆ ಒಂದು ಹಸುಗೆ ಕಂಫರ್ಟಬಲ್ ಆಗಿ ಮೇಂಟೈನ್ ಮಾಡ್ಬೋದು. ಓಕೆ. ಈಗ ಮೊದಲೇನಿತ್ತು ಸರ್, ದೇಸಿ ತಳಿಗಳಿತ್ತು, ಆಹಾರ ಪದ್ಧತಿ ಭೂಮಿಯಲ್ಲಿ ಅದು ಅಭ್ಯಾಸ ಆಗಿತ್ತು, ನಾವು ಅದನ್ನು ಕೊಡ್ತಿದ್ವಿ, ಏನೂ ಚಿಂತೆ ಇರಲಿಲ್ಲ. ಈಗ ನಾವೇ ತಳಿಗಳನ್ನು ಬದಲು ಮಾಡಿದ್ದೀವಿ ಹಾಲು ಹೆಚ್ಚಬೇಕು ಅನ್ನೋ ಕ್ರಮದಲ್ಲಿ. ಆಹಾರ ಪದ್ಧತಿ ಕೂಡ ಬದಲಾಗಿದೆ. ಸುಮಾರು ಜನರ ಅಭಿಪ್ರಾಯ ಏನಂದರೆ ಜಾಸ್ತಿ ಖರ್ಚಾಗ್ತಿದೆ ಸರ್, ಅದು ನಮ್ದೇನು ಆಗ್ತಿಲ್ಲ, ಅದಕ್ಕೆ ನೀವೇನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ತಿನ್ನುತ್ತದು ಅಂತ ಹೇಳ್ತಾರೆ. ಹೇಗಿದೆ ಸರ್ ಇದು ಏನಂದರೆ ನೀವು ಹೇಳ್ದಂಗೆ ಹೌದು ಸತ್ಯ. ಈ ಹಿಂದೆ ನಮ್ಮ ದೇಶದಲ್ಲಿ ದೇಸಿ ತಳಿಗಳ ಹಸುಗಳು ಜಾಸ್ತಿ ಇತ್ತು. ಇವತ್ತಿನ ದಿನಗಳಲ್ಲಿ ಇದನ್ನು ಹೈನುಗಾರಿಕೆನ ಕಮರ್ಷಿಯಲೈಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ, ಉತ್ಪಾದಕರಿಗೆ ಒಂದಷ್ಟು ವರಮಾನ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಏನು ಮಾಡಿದ್ರು, ಇಂಡಿಜಿನಸ್ ಬ್ರೀಡ್ಗಳಿಗೆ ನಮಗೆ ಏನು ಎಕ್ಸಾಟಿಕ್ ಬ್ರೀಡ್ಸ್ನ ಕ್ರಾಸ್ ಮಾಡ್ತಾ ನಮಗೆ ಕ್ರಾಸ್ ಬ್ರೀಡ್ ಪಾಪ್ಯುಲೇಷನ್ಸ್ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ದಟ್ಟು ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ ಕ್ರಾಸ್ ಬ್ರೀಡಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇರೋಂಗೆ HF ಅಂತ ಏನು ಕರಿತೀವಿ, ಜರ್ಸಿ ಅಂತ ಇರುತ್ತೆ, HF ಅಂತ ಇರುತ್ತೆ, ಇದು ಮೇಜರ್ಡ್ ಆಗಿ ಹಾಲು ಕೊಡುವಂಥ ಹಸುಗಳು. ಇದನ್ನು ಫಸ್ಟ್ ಕ್ರಾಸಿಂಗಲ್ಲಿ ಮಾಡಿದಾಗ ನಮಗೆ 50% ಇರೋ ಜೆನೆಟಿಕ್ಸ್ ಇರೋಂಥದ್ದು ಒಂದು ಹಸುಗಳಿರುತ್ತೆ. ಅದನ್ನು ನೆಕ್ಸ್ಟ್ ಮತ್ತೆ ಕ್ರಾಸ್ ಮಾಡಿದ್ರೆ ಒಂದು 65%, 70% ಈ ಥರ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸರ್. ಏನು ಈ ಹಸುಗೆ ನಾವು ಕನ್ವೆನ್ಷನಲ್ ಆಗಿ ನಾಟಿ ಹಸು ಕೊಟ್ಟಂಗೆ ಹೊರಗಡೆ ಇಟ್ಕೊಂಡೋಗಿ ಆಚೆ ಮೇಯಿಸ್ಕೊಂಡು ಬರ್ತೀನಿ, ಅದೇನು ತಿನ್ನುತ್ತೋ ಅಷ್ಟು, ಮನೆಗೆ ಬಂದಮೇಲೆ ನಾನೇನು ಹುಲ್ಲಾಕಲ್ಲ, ತಿಂಡಿ ಕೊಡಲ್ಲ ಅಂತ ಅಂದಾಗ ಅದ್ರ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ, ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಪೋಷಣೆ ಕೊಟ್ಟಾಗ ಮಾತ್ರನೇ ಅದು ನನಗೆ ಅಷ್ಟು ಪ್ರಮಾಣದಲ್ಲಿ ಹಾಲು ಕೊಡ್ಲಿಕ್ಕೆ ಸಾಧ್ಯ. ಈಗ ನನಗೆ ಆಗಲಿ ಒಂದು ದಿನಕ್ಕೂ ನಾನು ಇಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ಬೋದು ಅಂದರೆ, ಅಷ್ಟು ಪ್ರಮಾಣದ ಕೆಲಸ ಮಾಡ್ಲಿಕ್ಕೆ ನನಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಪ್ರಮಾಣದ ಊಟ ನನಗೆ ಸಿಕ್ಕಾಗ ಮಾತ್ರನೇ ನಾನು ಅದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೋರೋವರ್ ಏನಂದರೆ ಒಂದು ನಾಟಿ ಹಸುಗೂ ಈ ಹಸುಗೂ ತೂಕ ನಾವು ದೇಹದ ವಿನ್ಯಾಸನೆಲ್ಲ ನೋಡಿದಾಗ ಒಂದು ನಾಟಿ ಹಸು ಸರಿಸುಮಾರು ಒಂದು ವಯಸ್ಕ ನಾಟಿ ಹಸು ಒಂದು 280 300 kg, ಮ್ಯಾಕ್ಸಿಮಮ್ 350 kgವರೆಗೂ ತೂಗ್ಬೋದು ಒಂದು ಹೆಣ್ಣಸು. ಅದೇ ಒಂದು HF ಹಸುನಲ್ಲಿ ದೇಹದ ತೂಕನೇ ಕನಿಷ್ಠ 500 kg 600 kgವರೆಗೂ ಬರುತ್ತೆ. 600 kg ದೇಹ ಮೇಂಟೈನ್ ಮಾಡಬೇಕು, ಪ್ಲಸ್ ಅದು ಪ್ರೊಡಕ್ಟಿವಿಟಿ ಒಂದು ನಾಟಿ ಹಸು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 10 folds ಜಾಸ್ತಿ ಇರೋಂಥ ಹಸುಗಳೂ ಜಾಸ್ತಿ ಇದೆ ಇವತ್ತಿನ ಡೇಟಲ್ಲಿ. ಅಷ್ಟು ಪ್ರೊಡಕ್ಟಿವಿಟಿಗೆ ಇದಕ್ಕೆ ಅದಕ್ಕೆ ತಕ್ಕಂಥ ನ್ಯೂಟ್ರಿಷನನ್ನು ಕೊಡಬೇಕು. ಪ್ರತಿ 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಲಿಕ್ಕೆ ನಾವೇನು ತಿಂಡಿ ಅಂತ ಕೊಡ್ತೀವಿ ಸಮತೋಲನ ಪಶು ಆಹಾರ, ಕನಿಷ್ಠ 400 ಗ್ರಾಮ್ ಅಷ್ಟು ಪಶು ಆಹಾರನ ಅದಕ್ಕೆ ಕೊಡಬೇಕು. ಜೊತೆಯಲ್ಲಿ ಏನಂದರೆ ಇದಕ್ಕೆ ಹೊಟ್ಟೆ ಸ್ವಲ್ಪ ಪ್ರಮಾಣದ ದೊಡ್ಡದಾಗಿರೋದ್ರಿಂದ ಅದಕ್ಕೆ ತಕ್ಕಂಗೆ ಹಸಿರು ಹುಲ್ಲು ಕೊಡಬೇಕಾಗತ್ತೆ, ಒಣ ಹುಲ್ಲು ಕೊಡಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ಸೈಲೇಜ್ ಅನ್ನೋಂಥದ್ದು ಒಂದು ಹೊಸ ಆವಿಷ್ಕಾರ. ಲೇಬರ್ ಕಡಿಮೆ ಮಾಡ್ಕೊಳ್ಳೋಂಥ ವಿಧಾನ ಆಗಲೇ ನಾನೇನು ಹೇಳ್ತಾ ಇದ್ದೆ. ಈವನ್ ಈ ಥರ ಕನ್ವೆನ್ಷನಲ್ ಫಾರ್ಮಿಂಗು ನಾವು ಕಟ್ಟಾಕಿ ಮೇಯಿಸುವಂಥದ್ರಲ್ಲೂ ಸಹಿತ ಲೇಬರ್ ನಮಗೆ ಎಲ್ಲಿ ಬೇಕಾಗತ್ತೆ ಅಂದರೆ ಪ್ರತಿನಿತ್ಯ ಒಂದು ಹಸಿ ಹುಲ್ಲನ್ನು ತೊಗೊಂಡು ಬರೋವಂಥದ್ದು, ಜಮೀನಲ್ಲಿ ಬೆಳೆದು ಅಲ್ಲಿಂದ ಅದನ್ನು ಒತ್ಕೊಂಡು ಬರೋಂಥದ್ದು ಒಂದು ಮೇಜರ್ ಕೆಲಸ. ಮತ್ತು ಇಲ್ಲಿ ಪ್ರತಿ ಸರಿ ಸಗಣಿ ಹಾಕಿದಾಗಲೂ ಹಸು ಅದನ್ನು ಕ್ಲೀನ್ ಮಾಡೋಂಥದ್ದು ಒಂದು ಮೇಜರ್ ಕೆಲಸ. ನೆಕ್ಸ್ಟ್ ಹಾಲು ಕರಿಯೋಂಥದ್ದು. ಇದು 3ನೇ ಹಸು ಸಾಕಾಣಿಕೆಯಲ್ಲಿ ಮೇಜರ್ ಕೆಲಸ ಅಂತಿರೋಂಥದ್ದು. ಈ ನಾವು ಸೈಲೇಜ್ ಅನ್ನೋಂಥದ್ದನ್ನು ಹೊಸ ಆವಿಷ್ಕಾರ ಏನಿದೆ ಇದನ್ನು ನಾವು ಬಳಸ್ಕೊಳ್ಳೋದ್ರಿಂದ ಯಾವಾಗ ನಮಗೆ ಹಸಿರು ಮೇವು ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಆ ಟೈಮಲ್ಲೇ ನಾವು ಅದನ್ನು ರಸಮೇವಾಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೇನೆಂದರೆ ಪ್ರತಿನಿತ್ಯ ನಾವು ಜಮೀನಿಗೆ ಹೋಗಿ ಅದಕ್ಕೆ ಜಮೀನಲ್ಲಿ ನೀರು ಕಟ್ಟೋಂಥದ್ದಾಗಿರ್ಬೋದು, ಇನ್ನೊಂದು ಅದನ್ನೆಲ್ಲ ಹುಲ್ಲು ಬೆಳೆಸೋಕ್ಕೆ ಪಡೋಂಥ ಶ್ರಮ, ಪ್ಲಸ್ ಪ್ರತಿನಿತ್ಯ ಅದನ್ನು ಕುಯ್ದು ತಂದು ಶೆಡ್ಗೆ ಹಾಕ್ಕೊಂಡು ಅದನ್ನು ಮತ್ತೆ ಚಾಫ್ ಮಾಡಿ ಹಸುಗೆ ಕೊಡುವಂಥ ಶ್ರಮ, ಈ 2 ಶ್ರಮನೂ ನಾವು ಅಲ್ಲಿ ಪ್ರತಿನಿತ್ಯ ಆಗೋಂಥದ್ದನ್ನು ಅವಾಯ್ಡ್ ಮಾಡ್ಬೋದು ರಸಮೇವು ಮಾಡ್ಕೊಳ್ಳೋದ್ರಿಂದ. ಮತ್ತು ಇದಕ್ಕೆ ಎಲ್ಲೋ ಒಂದು ಕಡೆ ಜಮೀನು ಪಕ್ಕದಲ್ಲೇ ಶೆಡ್ ಇಟ್ಕೋಬೇಕು, ಈ ಥರದ್ದನ್ನು ಸ್ವಲ್ಪ ಕಷ್ಟ ಆಗುತ್ತಾಯಿತ್ತು ಮುಂಚೆ. ಈಗ ರಸಮೇವೆಲ್ಲ ಬಂದಿರೋದ್ರಿಂದ ಈವನ್ ನಾವು ಸಿಟಿಗಳಲ್ಲಿ ನಮ್ಮದೇನು ಸೆಲ್ಲರ್ಗಳು ಮಾಡ್ಕೋತಾರೆ ಮನೆಗಳಿಗೆ, ಆ ಥರ ಸೆಲ್ಲರಲ್ಲೂ ಸಹಿತ 2 ಹಸು ಕಟ್ಕೊಂಡು ಜೀವನ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಇದರಿಂದ. ಒಂದು ಹಸು ಎಷ್ಟು ಫಲ ಕೊಡುತ್ತೆ ಮತ್ತು ಎಷ್ಟು ವರ್ಷ ಜೀವಿತಾವಧಿ? ಸರ್, ಹಸುಗಳ ಜೀವಿತಾವಧಿ ಬಂದು ಒಂದು 18ರಿಂದ 20 ವರ್ಷದವರೆಗೂ ಇರುತ್ತೆ. ಅದು ಪ್ರತಿ 1 ವರ್ಷಕ್ಕೆ ಮೊದಲ ಸರಿ ಬೆದೆಗೆ ಬಂದು ಫಲ ಆಗೋಕ್ಕೆ 2 ವರ್ಷ, ಮೊದಲನೇ ಕರು 2-2.5 ವರ್ಷಕ್ಕೆ ಒಂದು ಕರು ಹಾಕತ್ತೆ ಅಂತ ಲೆಕ್ಕ ಹಾಕೊಂಡ್ರು ಅಲ್ಲಿಂದ ಒಂದು 10ರಿಂದ 12 ಕರು ಆರಾಮಾಗಿ ತೊಗೋಬೋದು. ಅದು ನಾವು ಹೆಂಗೆ ಹಸುನ ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ, ಯಾವುದೇ ಒಂದು ಹಸುದು ಪ್ರೊಡಕ್ಷನ್ ಅಥವಾ ರಿಪ್ರೊಡಕ್ಷನ್ ಎಲ್ಲ ಹೆಂಗೆ ಅಂದರೆ ನಾವು ಯಾವ ಥರ ಹಸುನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ರಿಪ್ರೊಡಕ್ಷನ್ ಈಸ್ ಬೇಸಿಕಲಿ ಎ ಲಕ್ಸುರಿ. ಅದು ಈವನ್ ಮನುಷ್ಯರಲ್ಲೂ ಅಷ್ಟೇ, ಹಸುಗಳಲ್ಲೂ ಅಷ್ಟೇ, ಯಾವುದೇ ಪ್ರಾಣಿಗಳಲ್ಲಾದರೂ ಅಷ್ಟೇ. ನಮ್ಮ ಎಲ್ಲ ದೈನಂದಿನ ಕೆಲಸ ಕಾರ್ಯಗಳನ್ನು ಮುಗಿಸಿ ಅದರಲ್ಲಿ ಉಳಿದಂಥ ಎನರ್ಜಿ, ನ್ಯೂಟ್ರಿಷನ್ನು, ಸೋರ್ಸಿಂಗ್ ಏನಿದೆ ಅದನ್ನೆಲ್ಲ ಬಳಸ್ಕೊಂಡು ಆಮೇಲೆ ಆಗುವಂಥದ್ದು ರಿಪ್ರೊಡಕ್ಷನ್. ಹಂಗಾಗಿ ರಿಪ್ರೊಡಕ್ಷನ್ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಉತ್ಪಾದಕರು ಅದನ್ನು ನಾವು ಕೊಡುವಂಥ ಸಲಹೆ ಸೂಚನೆಗಳನ್ನು ತೊಗೊಂಡು ಮಾಡಿದ್ರೆ ಒಂದು 12ರಿಂದ 15 ಕರು ತೊಗೋಬೋದು. ಇದ್ದಾವೆ ಹಸುಗಳು, 12ರಿಂದ 15 ಕರು ಹಾಕಿರೋಂಥ ಹಸುಗಳು ನಮ್ಮ ತಾಲೂಕಲ್ಲಿ ಇದ್ದಾವೆ. ಓಕೆ.
ಆಮೇಲೆ ಆರೋಗ್ಯಕರವಾಗಿ ನೋಡ್ಕೊಂಡ್ವಿ, ಅದನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ವಿ ಅಂದರೆ ತನ್ನ ಜೀವಿತ ಕಾಲದಲ್ಲಿ ಒಟ್ಟು ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ಸರ್ ಅದು ಪ್ರತಿಯೊಂದನ್ನು ನಾನು ಆಗ್ಲೇ ಹೇಳ್ದಂಗೆ ಪ್ರೊಡಕ್ಷನ್ ಮತ್ತು ರಿಪ್ರೊಡಕ್ಷನ್ ಎಲ್ಲ ಬಂದು ಆ ಇಂಡಿವಿಜುವಲ್ ಅನಿಮಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎಲೈಟ್ ಕ್ವಾಲಿಟಿ ಹಸು ಏನು ಒಂದು ಕರಾವಲ್ಲಿ 5,000 ಅಥವಾ 6,000 ಲೀಟರ್ ಹಾಲು ಕೊಡುವಂಥದ್ದು ಒಂದು ಹಸು ಇತ್ತು. 10 ಕರಾವು ಕರೀತಂದ್ರೆ 60,000 ಲೀಟರ್ ಅಷ್ಟು ಹಾಲನ್ನು ನಾವು ಒಂದು ಹಸುವಿನ ಜೀವಿತಾವಧಿನಲ್ಲಿ ನೋಡ್ಬೋದು. 10 ಸರಿ ಕರು ಹಾಕತ್ತೆ ಅಂತ ಇಟ್ಕೊಂಡ್ರು 60,000 ಲೀಟರ್ಗಳಷ್ಟು ಹಾಲನ್ನು ಜೀವಿತಾವಧಿನಲ್ಲಿ ನಾವು ತಗೋಬೋದು. ಅದ್ಭುತ. ನೀವು ನೋಡ್ದಂಗೆ ಸುಮಾರು ನೋಡಿರ್ತೀರಿ, ಒಂದು 5-10 ಕರು ಇಟ್ಕೊಂಡವರು ಅದನ್ನು ಫಲ ಹಾಕಿ ಎಷ್ಟು ಮಾಡಿದವರು ಯಾರಾದರೂ ಇದ್ದಾರಾ? ಸರ್ ಇದ್ದಾರೆ, ಸುಮಾರಷ್ಟು ಜನ ರೈತಗಳಿದ್ದಾರೆ ಸರ್. ನಮ್ಮಲ್ಲಿ ಇನ್ನೊಂದೇನೆಂದರೆ, ಯಾವುದೇ ಆಗಲಿ ಯಾರು ರೈತ ಹಸುನ ನಮ್ಮ ಮನೇಲೇ ಹುಟ್ಟಿದಂಥ ಕರುಗಳನ್ನು ಬೆಳೆಸ್ಕೊಂಡು ಅದನ್ನು ಇಂಪ್ರೂವ್ ಮಾಡಿ ಫಾರ್ಮ್ನ ಡೆವಲಪ್ ಮಾಡ್ಕೋತಾರೆ, ಅವ್ರಿಗೆ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದೆ, ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಯಜಮಾನರು ಕೈ ನೋಡ್ದಂಗೆ ಒಂದು ಹಸು ತರಬೇಕು ಅಂದರೆ 1.5 ಲಕ್ಷ 2 ಲಕ್ಷ ಬಂಡವಾಳ ಬೇಕು. ಒಳ್ಳೆ ಒಂದು ಹಸು ತರ್ತೀನಿ ಅಂದರೆ 1.5 ಲಕ್ಷ ಬೇಕು. 1.5 ಲಕ್ಷ ಕೊಟ್ಟು ನಾನು ಹಸು ತರೋದ್ರ ಬದಲಾಗಿ ಅದೇ ನಮ್ಮನೇಲಿ ಹುಟ್ಟಿದಂಥ ಒಂದು ಕರುನ ಅದಕ್ಕೊಂದು 25,000 ಇನ್ವೆಸ್ಟ್ಮೆಂಟ್ ಬರ್ಬೋದು. ಅದನ್ನು ಸಾಕಾಣಿಕೆ ಮಾಡಲಿಕ್ಕೆ ಒಂದು 25,000-30,000 ಇನ್ವೆಸ್ಟ್ಮೆಂಟ್ ಬಂದರೆ, ಆ 30,000 ಇನ್ವೆಸ್ಟ್ಮೆಂಟಲ್ಲಿ ಅದು ಆರಾಮಾಗಿ ಇನ್ನೊಂದು ಹಸು ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅವ್ರ ಮನೆಗೆ. 1.5 ವರ್ಷ ಅದು ನೀಟಾಗಿ ಸಾಕೊಂಡ್ರೆ ಆಟೋಮೆಟಿಕಲಿ ಅದೊಂದು ವಯಸ್ಕ ಸ್ಥಾನಕ್ಕೆ ಪ್ರೌಢಾವಸ್ಥೆಗೆ ಬರ್ತದೆ. ಹೀಟ್ ಹಾಕ್ಸ್ಕೊಂಡ್ರೆ 9 ತಿಂಗಳಿಗೆ ಮುಂದಕ್ಕೆ ಒಂದು ಹಸು ಆಗಿಬಿಡ್ತದೆ. ಭಾಳ ಮುಖ್ಯವಾಗಿ ಹಸು ಖರೀದಿ ಮಾಡುವಂಥದ್ದು ನನಗೇನು ಜ್ಞಾನನೇ ಇರೋದಿಲ್ಲ. ಆ ಹಸು ನಾನು ಹೇಗೆ ತರೋದು ಅಂತ? ಹಸು ಖರೀದಿ ಮಾಡಲಿಕ್ಕೆ ಮೇಜರಾಗಿ ಬೇಕಾಗಿರೋಂಥದ್ದು ಸೆಲೆಕ್ಷನ್ ಆಫ್ ಕವ್ ಅಂತ ಕರಿತೀವಿ. ಹಸು ನೀವು ನೋಡಿದ್ರೆ ಫಸ್ಟ್ ಹಸು ದೂರದಿಂದ ನೋಡ್ತಾ ಇದ್ದೀವಿ ಅಂದರೆ ಆ ಹಸುದು ಚರ್ಮ ಅಥವಾ ಏನು ಕೋಟ್ ಅಂತ ಕರಿತೀವಿ ಅದು ತುಂಬ ಶೈನಿಂಗ್ ಆಗಿರಬೇಕು. ಕಣ್ಣುಗಳು ಹೊಳಿತಾ ಇರಬೇಕು. ಹಸುವಿನ ಮೂತಿ ಯಾವಾಗೂ ತೇವ ಇರೋಂಥದ್ದು ಇರಬೇಕು. ಕೊಂಬುಗಳು ಇಲ್ದಿರೋಂಥ ಹಸುಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲಗಳು ಜಾಸ್ತಿ. ಒಂದು. ಎರಡನೇದು, ನೆಕ್ಸ್ಟು ಹಸು ಯಾವ ಹಂತದಲ್ಲಿದೆ. ಇದು ದೂರದಿಂದ ನೋಡ್ಕೊಂಡ್ವಿ ಇಷ್ಟು ಹಸುನ, ಇದನ್ನು ಓಕೆ ಇದು ಓಕೆ. ಹತ್ರಕ್ಕೆ ಹೋಗಿ ನೋಡಿದಾಗ ಹಸು ಸುತ್ತ ಹೋಗಿ ನೋಡಿದಾಗ ಎಲ್ಲೂ ಅದಕ್ಕೆ ಗಾಯಗಳಾಗಿರಬಾರ್ದು, ಏನು ಡ್ಯಾಮೇಜಸ್ ಇರಬಾರ್ದು. ಆಮೇಲೆ ಹಿಂದ್ಗಡೆ ಕಾಲುಗಳನ್ನು ಅಬ್ಸರ್ವ್ ಮಾಡಿದಾಗ ಹಿಂದಿನ 2 ಕಾಲುಗಳು ಸಪ್ರೇಟಾಗಿ ಸ್ವಲ್ಪ ದೂರದ ಅಂತರದಲ್ಲಿ ಇರೋಂಥದ್ದನ್ನು ತಗೋಬೇಕು. ಮತ್ತು ಮುಂದಿನ ಕಾಲುಗಳಾಗಲಿ ಸ್ಟ್ರೈಟ್ ಆಗಿರೋಂಥದ್ದನ್ನು ಹಸುನ ಸೆಲೆಕ್ಟ್ ಮಾಡಬೇಕು. ಇದೇನಾಗುತ್ತೆ, ಕಾಲುಗಳು ಎಷ್ಟು ಶುದ್ಧವಾಗಿರುತ್ತೆ ಹಸುಗಳಲ್ಲಿ ಅಷ್ಟು ಹಸು ಬಿಗಿಯಾಗಿ ನಿಂತ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ ಅನ್ನೋಂಥದ್ದು. ಆಮೇಲೆ ಹಸು ಉದ್ದ ಜಾಸ್ತಿ ಇರೋಂಥದ್ದನ್ನು ಸೆಲೆಕ್ಟ್ ಮಾಡಬೇಕು ಯಾವಾಗಲೂ. ಹಸುವಿನ ಚರ್ಮ ತೆಳುಪಾಗಿರೋಂಥದ್ದು ಇರಬೇಕು, ಹಾಲು ಚೆನ್ನಾಗಿ ಬರುತ್ತೆ ಅನ್ನೋಂಥದ್ದೊಂದು. ಆಮೇಲೆ ಕೆಚ್ಚಲು, ಹಸುವಿನ ಕೆಚ್ಚಲನ್ನು ನಾವು ಮೇಜರಾಗಿ ಏನು ಆಚೆ ಕಡೆಯಿಂದ ನೋಡ್ತೀವಿ, ಆ ಕೆಚ್ಚಲು 4 ತೊಟ್ಟುಗಳು ಒಂದೇ ಸಮನಾಗಿರಬೇಕು. ಹಾಕ್ ಜಾಯಿಂಟ್ ಅಂತ ಏನು ಕರಿತೀವಿ ಹಸುಗಳಲ್ಲಿ, ಆ ಹಾಕ್ ಜಾಯಿಂಟ್ಗಿಂತ ಹಸುವಿನ ಕೆಚ್ಚಲು ಕೆಳಗಡೆ ಬಂದಿರಬಾರ್ದು, ಅಂದರೆ ಜೋಲ್ಗೆಚ್ಚಲು ಇರಬಾರ್ದು. ಜೋಲ್ಗೆಚ್ಚಲಿರೋಂಥ ಹಸುಗಳನ್ನ ತಗೊಂಡಾಗ ನಮಗೆ ಮುಂದೆ ಅದನ್ನು ಮೇಂಟೆನೆನ್ಸ್ ಕಾಸ್ಟ್ಲಿ, ಕೆಚ್ಚಲುವಾಗುವಂಥದ್ದಾಗ್ಬೋದು ಅಥವಾ ವೇರ್ ಆ್ಯಂಡ್ ಟೇರ್ ಆಗುವಂಥದ್ದಾಗ್ಬೋದು, ಹಸುವಿನ ಕೆಚ್ಚಲಿಗೆ ಗಾಯಗಳಾಗುವಂಥದ್ದಾಗ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಚ್ಚಲು ಯಾವಾಗಲೂ ಹಾಕ್ ಜಾಯಿಂಟ್ಗಿಂತ ಕೆಳಗಡೆ ಇರದೇ ಇರೋವಂಥದ್ದು, 4 ತೊಟ್ಟುಗಳು ಒಂದೇ ಸಮಾನಾಂತರವಾಗಿ ಒಂದೇ ಅಳತೆಯಲ್ಲಿ ಇರುವಂಥದ್ದು, ಪ್ಲಸ್ ಪ್ರತಿ ತೊಟ್ಟುಗಳ ನಡುವೆ ಅಂತರ ಸಮನಾಗಿರೋಂಥದ್ದನ್ನು ನೋಡಿ ಸೆಲೆಕ್ಟ್ ಮಾಡಬೇಕು. ಯಾವಾಗೇ ಹಸುನ ಖರೀದಿ ಮಾಡೋಕ್ಕೆ ಅಂತ ನಾವು ಹೋದಾಗ ಕರು ಹಾಕಿರುವಂಥ ಹಸುನ ಖರೀದಿ ಮಾಡಿದ್ರೆ ನಮಗೆ ಲಾಭ ಜಾಸ್ತಿ. ಹೌದಾ? ಹೌದು. ಯಾಕೆ ಅಂದರೆ ಸುಮಾರಷ್ಟು ಜನ ಏನಂದರೆ ಮೋಸ ಮಾಡೋವಂಥವ್ರೇ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ದಿನಮಾನದಲ್ಲಿ ಹಸುಗೆ ಏನೋ ಒಂದಷ್ಟು ಸಮಸ್ಯೆಗಳಿರುತ್ತೆ, ಅದನ್ನು ಮುಚ್ಚಿಟ್ಟು ಪ್ರೆಗ್ನೆಂಟ್ ಇದೆ ಸರ್ 8 ತಿಂಗಳು ಫಲ 9 ತಿಂಗಳು ಫಲ ಅಂದ್ಬಿಟ್ಟು ನಮ್ಗೆ ಮಾರ್ಬಿಡ್ತಾರೆ. ತರೋ ಟೈಮಲ್ಲಿ ಗೊತ್ತಾಗಲ್ಲ, 4 ತೊಟ್ಟು ಒಂದೇ ಶೇಪಲ್ಲಿ ಇರ್ಬೋದು. ಈವನ್ ಅದು ಕೆಚ್ಚಲುವಾಗಿ ಹಿಂದಿನ ಸೂಲಲ್ಲಿ ಒಂದು ತೊಟ್ಟು ಫೇಲ್ ಆಗಿರೋಂಥದ್ದು ಮತ್ತೊಂದು ಆಗಿರೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಒಂದು. ಎರಡನೇದು, ಕರು ಹಾಕುವಂಥ ಸಂದರ್ಭದಲ್ಲಿ ಹಸುವಿನ ಗರ್ಭಕೋಶ ಈಚೆ ಬರುವಂಥ ಒಂದು ಸಂದರ್ಭ, ಪ್ರೊಲಾಪ್ಸ್ ಅಂತ ಕರಿತೀವಿ, ಯುಟ್ರೈನ್ ಎವರ್ಷನ್ ಅಂತ ಕರಿತೀವಿ. ಈ ಥರದ ಕಂಡೀಷನ್ಸ್ಗಳಿರುತ್ತೆ. ಈ ಥರದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ನಾವು ಹಸು ಕರು ಹಾಕಿದ ನಂತರದಲ್ಲಿ ತರ್ಬೋದು. ಆಮೇಲೆ ಕರು ಹಾಕಿದ ನಂತರ ತರೋದ್ರಿಂದ ಹಾಲಿನ ಇಳುವರಿನ ನಾವು ಅಲ್ಲೇ ಅಸೆಸ್ ಮಾಡಿಕೊಂಡು ತೊಗೊಂಡ್ಬರ್ಬೋದು. ಏನು ಹಸು ಹಾಲು ಕರಿತಾ ಇದೆ ಅನ್ನೋದನ್ನ ಅಲ್ಲಿ ನೋಡಿ ಹಾಲು ತರ್ಬೋದು. ಈಗ ನಾವು ಹೆಂಗೆ ಅಂದರೆ ಎಮ್ಮೆನ ನೀರಲ್ಲಿ ನಿಲ್ಲಿಸ್ಬಿಟ್ಟು ವ್ಯಾಪಾರ ಮಾಡೋದು ಅಂತ ಮುಂಚೆ ಹಳ್ಳಿ ಕಡೆ ಮಾತಾಡ್ತಿದ್ರು, ಆ ಥರ ಆಗ್ಬಿಡ್ತದೆ. ನಾವು ಫಲಿನಲ್ಲಿ ಒಂದು ಹಸು ತಗೊಬಂದಾಗ ಅದೇ ಒಂದು ಕರು ಹಾಕಿ 1 ವಾರ 10 ದಿನ ಆದಮೇಲೆ ಒಂದು ಹಸುನ ನಾವು ವ್ಯಾಪಾರ ಮಾಡ್ಕೊಂಡಾಗ ಆ್ಯಕ್ಚುಲಿ ಅದು ಅವತ್ತು ಏನು ಹಾಲು ಕೊಡ್ತು, 3 ಟೈಮ್ ಹಾಲು ಕರೆಸ್ಬಿಟ್ರೆ ಬೆಳಗ್ಗೆ ಸಂಜೆ ನಾಳೆ ಬೆಳಗ್ಗೆ 3 ಟೈಮ್ ಹಾಲು ಕರೆಸ್ಕೊಂಡಾಗ ಆ 3 ಟೈಮ್ದು ಆವ್ರೇಜ್ ತೊಗೊಂಡ್ರೆ ಒಂದು ಟೈಮ್ಗೆ ಎಷ್ಟು ಹಾಲು ಬರುತ್ತೆ ಅಥವಾ ಒಂದು ದಿನಕ್ಕೆ ಎಷ್ಟು ಹಾಲು ಬರುತ್ತೆ ಅನ್ನೋಂಥದ್ದನ್ನು ನಾವು ಗೆಸ್ ಮಾಡಿ ಅದಕ್ಕೆ ತಕ್ಕಂಥ ಬೆಲೆ ಕೊಟ್ಬಿಡ್ತಾರೆ. ಲಾಸ್ ಆಗಲ್ಲ, ಮಾರೋಂಥವ್ನಿಗೂ ಲಾಸ್ ಆಗಲ್ಲ, ಕೊಡೋವಂಥವ್ನಿಗೂ ಲಾಸ್ ಆಗಲ್ಲ. ಇದು ಸೆಲೆಕ್ಷನ್ ಆಫ್ ದ ಅನಿಮಲ್. ವಯಸ್ಸಾದ್ಮೇಲೆ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಸರ್?
ಸರ್ ಹಸುಗಳಿಗೆ ಸರ್ ಯಾವುದೇ ಹೇಳ್ತೀನಿ, ಹಸುಗಳಿಗೆ ಮೇಂಟೆನೆನ್ಸ್ ವಯಸ್ಸಾದ ಮೇಲೆ ಹಾಲು ಕೊಡೋದು ನಿಲ್ಲಿಸ್ತು, ಅದ್ರ ಲಾಭ ಏನಿಲ್ಲ ರೈತನಿಗೆ ಸರ್. ಆದ್ರೂ ಅದು ಎಷ್ಟು ವರ್ಷ ಬದುಕಿರುತ್ತೆ, ಹೇಗೆ ಸಾಕ್ಬೇಕಾತ ಏನು ಸರ್? ಹಸುವಿಂದ ಲಾಭ ಇಲ್ಲ ಅನ್ನೋಂಥ ದಿನನೇ ಇಲ್ಲ ಸರ್. ಓಕೆ. ಯಾಕೆ ಅಂತಂದರೆ ಇವತ್ತು ನಾವು ಕಮರ್ಷಿಯಲ್ ಆಗಿ ನೋಡಿಕೊಂಡು ಡೈರಿನೇ ಅಥವಾ ಹಾಲು ಕರೆದು ಡೈರಿಗೆ ಹಾಕಬೇಕು ಅನ್ನೋಂಥದ್ದೇ ಆದಾಗ ಹಾಲು ನಿಲ್ಲಿಸಿದಾಗ ನಮಗೆ ಲಾಭ ಇಲ್ಲ, ಲಾಭ ಕಡಿಮೆ ಆಯಿತು ಅಂತ ಹೇಳ್ಬೋದು ಬಿಟ್ರೆ ಲಾಭ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದಾಗ ಒಂದು ಹಸು ಪ್ರತಿನಿತ್ಯ ಒಂದು 40-45 kg ಅಷ್ಟು ಹುಲ್ಲನ್ನು ತಿನ್ನುತ್ತೆ. ಆ ತಿಂದಂಥದ್ದು 45 kg ಸಗಣಿಯಾಗಿ ಆಚೆ ಬರುತ್ತೆ. ಆ ಸಗಣಿನೇ ನಮಗೆ ಮೇಜರ್ ಆಗಿ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು. ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದಂಗೆ, ನಾನು ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಬಿಹಾರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಂಪ್ಲೀಟ್ಲಿ ಬರಡಾಗಿರುವಂಥ ಹಸುಗಳು, ನಾಟಿ ಹಸುಗಳು, ಆ ಥರದ್ದನ್ನೇ ತಗೊಂಡು ಒಂದು ಗೋಶಾಲೆ ಥರ ಮಾಡ್ಕೊಂಡಿದ್ದಾರೆ. APMC ಯಾರ್ಡ್ಗಳಲ್ಲಿ ಏನು ಉಳಿತದಲ್ಲ ಸೊಪ್ಪು ತರಕಾರಿ ವೇಸ್ಟು, ಅದನ್ನು ಮಾತ್ರನೇ ತಂದು ತಿನ್ನಿಸಿ ಏನಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂದರೆ ಜಸ್ಟ್ ಬಿಕಾಸ್ ಸಗಣಿ ಮತ್ತು ಗೋಮಯ ಬೇಕು ಅಂತ. ಆ ಗಂಜಲ ಮತ್ತು ಸಗಣಿಗೋಸ್ಕರ ಇಷ್ಟೆಲ್ಲ ಪ್ರಯತ್ನ. ಅಂದರೆ ಅಷ್ಟು ಅಂಶಗಳಿರೋದ್ರಿಂದ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರವಾಗಿ ಬಳಸ್ಕೋಬೋದು, ಮುಂದೆ ಎರೆಹುಳ ಗೊಬ್ಬರವಾಗಿ ಬಳಸ್ಕೋಬೋದು. ನಾವು ಏನು ಇದರಿಂದ ಗೋಮಯ ಅಂತ ಮಾಡ್ಕೋತಾರೆ. ಈ ಥರದ್ದೆಲ್ಲ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆ. ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡಿದಾಗ ಏನಾಗುತ್ತೆ, ರೈತನಿಗೆ 10 ಹಸು ಕಟ್ಕೊಂಡು ಹಾಲು ಕರೆದು ಡೈರಿಗೆ ಹಾಕ್ತಾರೆ ಅಂತ ರೈತನಿಗೆ ಫರ್ದರಾಗಿ ಇದನ್ನು ಈ ಥರ ಬ್ರ್ಯಾಂಚ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬೋದು. ಯಾಕಂದರೆ ಅದು ಲೆಗೋರಿಯಸ್ ಪ್ರೊಸೆಸ್ ಅಂತ ಅನ್ನಿಸ್ಬೋದು. ಬಿಟ್ಟರೆ ಲಾಭ ಇದೆ. ಈ ಹಸು ಇವತ್ತು ನಮ್ಮ ಮನೇಲಿ ಹುಟ್ಟಿದ ಕರುವಿಂದ ನಮ್ಮ ಮನೇಲಿ ನಾಳೆ ಅದು ಇರುತ್ತೆ ಅನ್ನೋವರೆಗೂ ಹಸುವಿಂದ ನಮಗೆ ನಷ್ಟ ಆಯಿತು ಅನ್ನೋಂಥದ್ದು ಎಲ್ಲೂ ಆಗಲ್ಲ. ನಷ್ಟ ಆಯಿತು ಅಂತ ನಾವು ಅಂದ್ಕೊಂಡ್ರೆ ಅದು ಬೇರೆ ಥರ. ಲೈಕ್ ಕಮರ್ಷಿಯಲಿ ನಾವು ಥಿಂಕ್ ಮಾಡಿದಾಗ ನಷ್ಟ ಅಂತ ಯೋಚನೆ ಮಾಡ್ಬೋದು. ಬಟ್ ಇವತ್ತಿನ ದಿನದಲ್ಲಿ ಏನಂದರೆ ಆಲ್ಮೋಸ್ಟ್ ರೈತರುಗಳೆಲ್ಲ ಭಾವನಾತ್ಮಕವಾಗಿ ಹಸುಗಳ ಜೊತೆ ಹೊಂದಿಕೆ ಆಗಿರೋದ್ರಿಂದ ಯಾರನ್ನೂ ನಮ್ಮ ಮನೇಲಿ ಇದು ಹಸು ವಯಸ್ಸಾಗ್ಬಿಡ್ತು ಸರ್ ಅಂತ ಮಾರಿದ್ವಿ ಏನಂತವ್ರು ತುಂಬ ಕಡಿಮೆ ಜನ ಇವತ್ತಿನ ದಿನದಲ್ಲಿ ಇಟ್ಕೋತಾರೆ ರೈತರುಗಳು. ಆಮೇಲೆ ಅದಕ್ಕೆ ಆದಂಥ ಸ್ವಲ್ಪ ಆಹಾರ ಕೊಡೋ ಟೈಮಲ್ಲಿ ಮೆತ್ತಗಿರೋಂಥ ಹುಲ್ಲುಗಳ ಕೊಡೋವಂಥದ್ದು, ತುಂಬ ಗಟ್ಟಿಯಾಗಿ ಬಲ್ಕಿ ಆಗಿರೋಂಥ ಹುಲ್ಲು ಅಲ್ಲೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. ಆ ಥರದ ಹಸುಗಳಿಗೆ ಸ್ವಲ್ಪ ಇದು ಮಾಡ್ಬೋದು. ಬರೀ ಒಂದು ಘಟಕದ್ದು ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ಜೊತೆ. ನಿಮ್ಮದು ಕರ್ನಾಟಕದಾದ್ಯಂತ ಇದೇ ಸೇವೆ ಎಲ್ಲ ಕಡೆ ಇದೆಯಾ? ಹೌದು ಸರ್. ಈಗ KMF ವತಿಯಿಂದ ಪ್ರತಿ ರಾಜ್ಯದಾದ್ಯಂತ ಏನು ಒಟ್ಟು ಯೂನಿಯನ್ಗಳಿಂದ ಒಕ್ಕೂಟಗಳೇನಿದೆ, ಪ್ರತಿ ಒಕ್ಕೂಟಗಳಲ್ಲೂ ಸಹಿತ ವೆಟರ್ನರಿ ಸರ್ವಿಸ್ ಅಂತ ಒಂದು ಸಪ್ರೇಟ್ AH ವಿಂಗ್ ಅಂತಲೇ ಒಂದು ಸಪ್ರೇಟ್ ವಿಂಗ್ ಇದೆ. ಪಶುವೈದ್ಯಕೀಯ ವಿಭಾಗ ಅಂತಲೇ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿ ಪ್ರತಿ ತಾಲೂಕುಗಳಲ್ಲೂ ಪಶುವೈದ್ಯಗಳು ಅವ್ರದ್ದೇ ಆದಂಥ ಒಂದು ಇದರಲ್ಲಿ ಸೇವೆನ ಸಲ್ಲಿಸ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ರೂಟ್ಸ್ಗಳಿರುತ್ತೆ, ಹೆಲ್ತ್ ಕ್ಯಾಂಪ್ಗಳು ಮಾಡ್ತಾರೆ, ಪ್ಲಸ್ ಎಮರ್ಜೆನ್ಸಿ ವಿಸಿಟ್ಸ್ಗಳಿರುತ್ತೆ. ಅದು ರೆಗ್ಯುಲರ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದರಲ್ಲಿ ಆಯಾ ಒಕ್ಕೂಟಗಳ ಹಾಲು ಶೇಖರಣೆ, ಆಯಾ ಒಕ್ಕೂಟಗಳ ಬಡ್ಜೆಟ್ಗೆ ಅನುಸಾರವಾಗಿ ಇದನ್ನು ಮೆಡಿಸಿನ್ಸ್ಗೆ ಅದಕ್ಕೆಲ್ಲ ಫಂಡಿಂಗ್ಸ್ ಇಟ್ಕೊಂಡಿರ್ತಾರೆ. ನಮ್ಮ ಬೆಂಗಳೂರು ಒಕ್ಕೂಟದಲ್ಲಿ ಪ್ರತಿ ವರ್ಷ ನಾವು 2 ರಿಂದ 2.5 ಕೋಟಿಯಷ್ಟು ದುಡ್ಡನ್ನು ಬರೀ ಹಸುಗಳ ಇದನ್ನು ಔಷಧಿಗಳ ಖರೀದಿ ಮಾಡಲಿಕ್ಕೆ ಅಂತಲೇ ನಾವು ಇಟ್ಕೊಂಡಿದ್ದೀವಿ. ಇದು ಆಮೇಲೆ ಈ ಔಷಧಿಗಳೆಲ್ಲದನ್ನು ಯಾವುದೋ ನನ್ನ ಮನಸ್ಸಿಗೆ ಬೇಕಾಗಿದ್ದ ಔಷಧಿ ತಗೊಳ್ಳೋಂಥದ್ದಲ್ಲ. ಇದೆಲ್ಲನೂ ಟೆಂಡರ್ ಪ್ರೊಸೆಸ್ ಇರುತ್ತೆ. KMF ಇಂದ RC ಆಗುತ್ತೆ. RC ರೇಟ್ ಕಾಂಟ್ರಾಕ್ಟಲ್ಲಿ ಯಾವ್ದು ಬರುತ್ತೆ ಆ ಔಷಧಿಗಳನ್ನು ಮಾತ್ರ ನಾವು ಖರೀದಿ ಮಾಡಿ ಮಾಡೋಂಥದ್ದು ಇರುತ್ತೆ. ಉತ್ತಮವಾದಂಥ ಗುಣಮಟ್ಟದ ಔಷಧಿಗಳು ಬರ್ತಾ ಇದ್ದಾವೆ. ಇವತ್ತು ಉತ್ಪಾದಕರು ಸಹಿತ ನಾವು ಕೊಡ್ತಾ ಇರೋಂಥ ಸೇವೆಯಿಂದ ಸ್ಯಾಟಿಸ್ಫೈಡ್ ಇದ್ದಾರೆ. ಹಂಗಾಗಿ ನಾವು ಯಾವುದೋ ಒಂದು ಕೊಟ್ಟಿಗೆಗೆ ಬಂದು ರೈತನ ಮನೇಲಿ ಬಂದು ನಿಂತ್ಕೊಂಡು ಇಷ್ಟು ಸುಗಮವಾಗಿ ಇಷ್ಟೊತ್ತು ನಿಂತ್ಕೊಂಡು ಮಾತಾಡೋಕ್ಕೆ ಅನುಕೂಲ ಆಗುತ್ತೆ. ನಾವು ಕೊಡ್ತಾ ಇರೋದೇನೂ ಇಲ್ಲ, ಸುಮ್ಮನೆ ಬರೀ ಖಾಲಿ ಮಾತಾಡ್ತಾ ಇದ್ದೀವಿ ಅಂದರೆ ಯಾರು ರೈತರು ಇಷ್ಟೊತ್ತಗೂ ಅಲೋ ಮಾಡಲ್ಲ, ನಡ್ರಿ ಆಚೆ ಸಾಕೊಂತಾರೆ. ಇದು ವ್ಯವಸ್ಥೆ ಇದೆ ಸರ್. ಲೈಕ್ ನಮ್ಮಲ್ಲಿ ಮೇಜರ್ಲಿ ಇವತ್ತು ರೈತ ಈ ಭಾಗದಲ್ಲಿ ಎಸ್ಪೆಷಲಿ ಹಸು ಕಟ್ಟಿದ್ದಾನೆ, ಹಾಲು ಡೈರಿಗೆ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ವೆಟನರಿ ಸರ್ವಿಸ್. ಯಾಕಂದರೆ 40 ರೂಪಾಯಿಗೆ ಇವತ್ತು ಒಂದು ಒಳ್ಳೆ ಹೋಟೆಲ್ ಕಾಫಿ ಸಿಗಲ್ಲ. ಆ 40 ರೂಪಾಯಿಗೆ ನೀವು ಈವನ್ ಇದಕ್ಕೊಂದು ಕರು ಹಾಕೋ ಟೈಮಲ್ಲಿ ಸಮಸ್ಯೆ ಆಯಿತು, ಸಿಸೇರಿಯನ್ ಮಾಡಬೇಕು ಅಂದರು, ಈವನ್ ವಿತ್ ದಟ್ 40 ರೂಪೀಸ್ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ, ಸಿಸೇರಿಯನ್ ಮಾಡಿಕೊಡ್ತೀವಿ. ಖಂಡಿತವಾಗ್ಲು. ಆಮೇಲೆ ಕರುಗಳು ಸಾಕಾಣಿಕೆ ಮಾಡೋಂಥ ರೈತರುಗಳಿಗೆ ಏನಂದರೆ KMF ವತಿಯಿಂದ ಪ್ರೊಡಕ್ಷನ್ ಆಗುತ್ತೆ, ಒಂದು ಕಾಫ್ ಫೀಡ್ ಕೊಡ್ತೀವಿ. ಅದನ್ನು ಬೆಂಗಳೂರು ಡೈರಿಯವರು 50% ಸಬ್ಸಿಡಿ ರೇಟಲ್ಲಿ 485 ರೂಪಾಯಿಗೆ 30 kg ಕರುಗಳು ಪಶು ಆಹಾರನ ಸಪ್ರೇಟಾಗಿ ಅದಕ್ಕೆ ಬೇರೆ ಪ್ರೋಟೀನ್ ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಇರೋಂಥದ್ದನ್ನು ಕೊಡ್ತಾಯಿದ್ದೀವಿ. ಅದರಿಂದನೂ ಕರುಗಳ ಲಾಲನೆ ಪಾಲನೆಗೆ ಅನುಕೂಲ ಆಗುತ್ತೆ. ಈಗ ಇದನ್ನು ಉದ್ಯಮ ಅಂತ ಆಗಿದೆ. ಈಗ ಸುಮಾರು ಜನ ಹುಡುಗರು ಇದನ್ನು ಮಾಡಬೇಕು ಅನ್ನೋರಿಗೆ ಕೊಟ್ಟಿಗೆ ಕಟ್ಸೋಕೆ ಅಥವಾ ಹಸು ಏನಾದರೂ ಕೊಡಿಸೋದಕ್ಕೆ ಲೋನ್ಗಿನ ಫೆಸಿಲಿಟೀಸ್ ಏನಾದರೂ ಇದೆಯಾ ಅಂತ? ಸರ್, ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಮತ್ತು DCC ಬ್ಯಾಂಕ್ಗಳಲ್ಲಿ ಅದರದ್ದೇ ಆದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ನನಗೆ ನಾವು ಒಂದು ಸಹಕಾರ
ಇದರಲ್ಲಿ ಇರೋದ್ರಿಂದ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಮ್ಮ DCC ಬ್ಯಾಂಕ್ ಬಗ್ಗೆ ಮಾತಾಡ್ತೀನಿ. DCC ಬ್ಯಾಂಕಲ್ಲಿ 2 ಥರದ ಸಾಲ ಸೌಲಭ್ಯಗಳು ಇವತ್ತು ಬೆಂಗಳೂರು ವ್ಯಾಪ್ತಿಯಲ್ಲಿರೋಂಥ BDCC ಬ್ಯಾಂಕಲ್ಲಿ ಒಂದು ಸಾಲ ಸೌಲಭ್ಯ ಇದೆ. ಏನಂದರೆ 2 ಹಸುಗಳನ್ನು ಖರೀದಿ ಮಾಡಲಿಕ್ಕೆ 1,80,000 ರೂಪಾಯಿ ದುಡ್ಡು ಕೊಡ್ತಾರೆ, ಸಾಲ ಅಂತ ಕೊಡ್ತಾರೆ ಸರ್. ಅದು ಬರೀ 3% ಬಡ್ಡಿಯಲ್ಲಿ ಒಂದು. ಎರಡನೇದು 15 ಲಕ್ಷದವರೆಗೂ ನಾನು ಇನ್ ಕೇಸ್ ಫಾರ್ಮ್ ಹೌಸ್ ಮಾಡ್ತೀನಿ, ನನ್ನ ಕೊಟ್ಟಿಗೆ ಎಲ್ಲ ಮಾಡಬೇಕು, ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನನ್ನ ಹೆಸರಲ್ಲಿರೋಂಥ ಒಂದು ಜಮೀನನ್ನು ಕೊಲಾಟ್ರಲ್ ಮಾಡಿಕೊಂಡು 15 ಲಕ್ಷ ರೂಪಾಯಿ ಅಷ್ಟುವರೆಗೂ ಲೋನ್ ಕೊಡ್ತಾರೆ. ಅದು ಸಹಿತ ಕೇವಲ 3% ಬಡ್ಡಿ ದರದಲ್ಲಿ. ರೈತರು ಆ ಥರದ್ದೆಲ್ಲ ಅನುಕೂಲಗಳನ್ನು ತೊಗೊಂಡ್ರೆ ಅನುಕೂಲಗಳು ಜಾಸ್ತಿ ಇದೆ, ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ಅದ್ಭುತವಾದ ಮಾಹಿತಿ ಕೊಟ್ಟು ಸುದೀರ್ಘವಾಗಿತ್ತು, ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.